ಗಳಿಸಿ ದೆವ್ವಿನಂತವು 4 ಮನೆ ಕಟ್ಟಿ 20-30 ಎಕರೆ ಹೊಲ ಗಳಿಸಿ ಇದನ್ನೆಲ್ಲ ನಿನ್ನ ಮಗನಿಗೆ ಬಿಟ್ಟು ಹೋಗುತ್ತೀಯಲ್ಲ ಸಾಯುವಾಗ. ನಿನ್ನ ಮಗನಿಗೆ ಬಿಟ್ಟು ಹೋಗುತ್ತೀಯಲ್ಲ, ನಿನ್ನ ಮಗನಿಗೆ ಬಿಟ್ಟು ಆದ ನಂತರ, ನೀ ಸತ್ತು ಆದ ನಂತರ ಆ ನಿನ್ನ ಮಗ ನೀ ಗಳಿಸಿದ ಹೊಲ, ನೀ ಗಳಿಸಿದ ಮಣಿ, ನೀ ಗಳಿಸಿದ ರೊಕ್ಕ ಬಂಗಾರ ನಿಂದ ತಗೊಂಡು ನಿನ್ನ ಆಸ್ತಿ ಮ್ಯಾಗ ಮಜಾ ಮಾಡ್ಕೊಂತ ಇರ್ತಕ್ಕಂತ ನಿನ್ನ ಮಗ ನೀ ಸತ್ತ ಮೇಲತ್ತ ನಿಂದ ಫೋಟೋ ಇಟ್ಟು ಪುಣ್ಯತಿಥಿ ಮಾಡ್ಬೇಕಾದ್ರ ಅವ ಏನ್ ಮಾಡ್ತಾನಂತಂದ್ರೆ ಟೈಮ್ ಇಲ್ಲ, ನನಗೆ ಟೈಮ್ ಇಲ್ಲ ಅಂತಾನ. ನಿಂದ 100 ಎಕರೆ ಜಮೀನು ತಿನ್ನಾಗತ್ತಾನ. ನೀ ಕೊಂಡು ಕೊಟ್ಟ ಕಾರ್ ಗಾಡಿ ನಿನ್ನ ಜಮೀನ, ನಿನ್ನ ಮನೆಗಿದ್ದ ಬರೇ ನಿನ್ನ ಫೋಟೋ ಹಾಕಬೇಕಾದ್ರ ಬಹಳಷ್ಟು ವಿಚಾರ ಮಾಡ್ತಾನ. ಅದ ಈಗಿನ ಕಾಲದಾಗ ಯಾರ ತಕ್ಕರ ಜ್ಯೋತಿಷ್ ಕೇಳೋರ ತಕ್ಕ ಹೋಗ್ರಿ ಅವ್ವ, ಕೇಳ್ತೀರಿಲ್ಲ? ಭಾಳ ನೀವು ಕೇಳೋದು ನಮ್ಮ ತಾಯಿಂದಿರು. ಯಾರು ಬಂದ್ರಂದ್ರೆ ನಮ್ದಟ್ ನೋಡಪ್ಪ, ನನ್ನ ಮಗಂದಟ್ ನೋಡಪ್ಪ, ಕುಂಡ್ಲಿ ತೆಗಿ, ನನ್ನ ಮಗಂದು ಹೆಂಗದ, ನನ್ನ ಮಗಳದು ಹೆಂಗದ, ನನ್ನ ಗಂಡಂದು ಭಾಳ ಕಾಡಕತ್ತದ. ಕೇಳ್ತಿರಿಲ್ಲ? ಯಾರು ಬಂದರೂ ಕೇಳೋದನೆ ನಮ್ಮ ತಾಯಿಯಂದರು. ಯಾಕೆ ಕೇಳ್ತೀರಿ ಅಂತಂದ್ರೆ ಟೋಟಲಿ ಯಾಕೆ ಕೇಳ್ತೀರಿ? ಎಲ್ಲರಿಗೂ ಜ್ಯೋತಿಷ್ಗಾರರಾಗಿರ್ಬೋದು, ಬುಡುಬುಡುಕ್ಯಾರಾಗಿರ್ಬೋದು, ಕೊರವಂಜಾರಾಗಿರ್ಬೋದು, ದಾರ ಮಾಡೋರು, ಚೀಟಿ ಮಾಡೋರು ಎಲ್ಲರನ್ನೂ ಹೋಗಿ ಹೋಗಿ ಕೇಳ್ತೀರಿವ. ಯಾಕಂತಂದ್ರೆ ಹೆಂಗಾರ ಮಾಡಿ ಒಟ್ಟು ನನ್ನ ಮನೆ ಚಲೋ ಆಗಲಿ, ಹೆಂಗಾರ ಮಾಡಿ ನನ್ನ ಗಂಡ ಸುಧಾರಣೆ ಆಗಲಿ, ನನ್ನ ಗಂಡ ಕುಡಿಯುವುದು ಬಿಡ್ಲಿ, ನನ್ನ ಗಂಡ ಆಡೋದು ಬಿಡ್ಲಿ, ನನ್ನ ಮಗ ಶಾಣೆ ಆಗಲಿ, ನನ್ನ ಮಗನಿಗೆ ಕನ್ಯಾ ಸಿಗಲಿ, ನನ್ನ ಮಗನಿಗೆ ನೌಕರಿ ಸಿಗಲಿ. ಎಷ್ಟು ಬಡ್ಕೋತೀರಿ ತಾಯಿಯಂದಿರ? ನನ್ನ ಮಗನಿಗೆ ನೌಕರಿ ಸಿಗಲಿ ಅಂತ ತಿಳ್ಕೊಂಡು ಒಬ್ಬೊಬ್ರು ಬಾಳೆಹಣ್ಣು ತಿನ್ನೋದು ಬಿಡ್ತಾರ, ಒಬ್ಬೊಬ್ರು ಗೋಧಿ ಕೂಳು ತಿನ್ನೋದು ಬಿಡ್ತಾರ. ಚಪಾತಿ ನಾ ಚಪಾತಿ ತಿನ್ನೋದು ಬಿಟ್ಟೀನಿ. ಯಾಕ? ನಂದು ಅರ್ಥ ಅದ. ಏನು ಅರ್ಥ? ನನ್ನ ಮಗಗೆ ನೌಕರಿ ಸಿಗಬೇಕು, ನಾ ಗೋಧಿ ಊಟ ಮಾಡ್ಬೇಕು. ನೋಡ್ ನನ್ನ ತಾಯಿ ಕರುಣ ಎಂಥದ್ದದ. ಮಗನ ಸಲುವಾಗಿ ಬಾಳೆಹಣ್ಣು ತಿನ್ನೋದು ಬಿಟ್ಟಾಳ, ವ್ರತ ಹಿಡ್ದಾಳ. ಮಗನ ಸಲುವಾಗಿ ಗೋಧಿ ತಿನ್ನೋದು ಬಿಟ್ಟಾಳ, ವ್ರತ ಹಿಡ್ದಾಳ. ಮಗನ ಸಲುವಾಗಿ ಹಾಲು ಕುಡಿಯೋದು ಬಿಟ್ಟಾಳ. ಬಹುತೇಕ ಮೊದಲು ಮಗನ ಸಲುವಾಗಿ ಎಲ್ಲಾನು ತಿನ್ನೋದು ಬಿಟ್ಟು ಉಪವಾಸ ಇರತಕ್ಕಂತ ನಿಜವಾದ ದೇವರು ಯಾರಂತಂದ್ರ ತಾಯಿ. ನಿಜವಾದ ದೇವ್ರು ಯಾರಂತಂದ್ರ ತಾಯಿ. ಕಾರಣಿನು ಅಂತ ಅವ್ರು ತಯಾರಾಗ್ಯಾರ. ನಿಮ್ಮ ಅವ್ಗ ನಿಮ್ಮ ಅಪ್ಪಗ 70-80 ವರ್ಷ ಆಗ್ಯಾರ. ಯಾವಾಗ ಹೋಗ್ತಾರೋ ಗೊತ್ತಿಲ್ಲ. ಅವ್ರಷ್ಟೇ ಅಲ್ಲ, ನಾವ್ ಇದ್ದವ್ರು ಕೂಡಿ ಕುಟುಂಬದಾಗ ಮನ್ಯಾಗ ಯಾರು ಯಾವಾಗ ನಾವು ಹೊಕ್ಕಿ ಅನ್ನೋದು ಗೊತ್ತಿಲ್ಲ. ಅದಕ್ಕೆ ಇರುವುದ್ರೊಳಗ ಎಲ್ಲರ ಜೊತೆಗೆ ಪ್ರೀತಿಯಿಂದ ಮಾತಾಡ್ರಿ, ಪ್ರೀತಿಯಿಂದ ನಗರಿ. ಮಾತಾಡ್ಲಿಲ್ಲ ಅಂದ್ರೂ ಮಾತಾಡ್ಸ್ರಿ. ಯಾಕಂದ್ರೆ ಮುಂದೊಂದು ದಿನ ಮಾತಾಡಕ ನೀಯರ ಇರಂಗಿಲ್ಲ, ಇಲ್ಲ ಅಂದ್ರೆ ಅವರರ ಇರಂಗಿಲ್ಲ. ಒಂದು ಟೈಮ್ ಹಿಂಗ ಬರ್ತದ, ಮಾತು ಬಿಟ್ಟಿರ್ತಾರ ಕೆಲವೊಬ್ಬರು. ಮಾತು ಬಿಡಬೇಡ್ರಿ. ಯಾಕಂತಂದ್ರ ಮುಂದೊಂದ್ ದಿನ ಮಾತು ಬಿಟ್ಟು ಕಟ್ಕೊಂಡು ಹೋಗುದಾದ. ಮಾತಾಡ್ತಾನಂದ್ರ ಆಕಿ ಎಂದೂ ಸಿಗಂಗಿಲ್ಲ, ಅಥವಾ ನೀ ಆಕಿಗೆ ಸಿಗಂಗಿಲ್ಲ. ಎಷ್ಟು ಟೈಮ್ ಇರ್ತದ, ಇದ್ದ ಟೈಮನ್ನ ಬಹಳಷ್ಟು ಪ್ರೀತಿಯಿಂದ ನಾವು ಕಾಣ್ಬೇಕು. ನಿಮ್ಮಮ್ಮನ ತೆಕ್ ಹೋಗ್ರಿ, ನಿಮ್ಮ ಅವನ ತೆಕ್ ಟೈಮ್ ಪಾಸ್ ಮಾಡ್ರಿ. ಒಂದ್ಸಾರಿ ನಿಮ್ ತಾಯಿ ಹತ್ತೆ ಕೂಡ್ರಿ, ಕುಂತು ಪ್ರೀತಿಯಿಂದ ಕೇಳ್ರಿ. ಅಮ್ಮ ಊಟ ಮಾಡಿ ಏನಮ್ಮ, ಊಟ ಮಾಡಿ ಏನಮ್ಮ, ಚಂದ ಕೇಳ್ರಿ. ಯಾಕಂತಂದ್ರ ಆ ಹಡದ ತಾಯಿ ಹೊಟ್ಟಿ ತನ್ನಗಿತ್ತು ಅಂತಂದ್ರೆ ನಿನ್ನ ಮನಸ್ಸು ತನ್ನಗಿರ್ತದ. ಹೋಗಿ ತಾಯಿ ಎತ್ತಕ್ಕೆ ಒಂದು ಕ್ಷಣ ಕುಂತು, ನೀನು ದೊಡ್ಡವಿರ್ಬಹುದು, ನೀನು ಹೆಂಡತಿಯಾಗಿರ್ಬಹುದು, ನೀ ಮಕ್ಕಳ ಹಡದಿರ್ಬಹುದು, ಆದ್ರೂ ನಿನ್ನ ತಾಯಿ ನಿನಗ ದೇವರು. ಆ ತಾಯಿ ಎತ್ತಕ್ಕೆ ಹೋಗಿ ಕುಂಡ್ರು. ನೀನು ಒಂದಿಷ್ಟು ತಾಯಿ ತೊಡಿ ಮ್ಯಾಗ ತಲೆ ಇಟ್ಟು ಮಲ್ಕೋರು, ತಾಯಿ ತೊಡಿ ಮ್ಯಾಗ ತಲೆ ಇಟ್ಟು ಮಲ್ಕೋ. ಯಾಕಂದ್ರ ಆ ತಾಯಿ ಒಂದು ಸಾರಿ ಹೋದ್ಲು ಅಂತಂದ್ರ ನಿನಗ ಎಂದೂ ಭೇಟಿ ಆಗಂಗಿಲ್ಲ. ನೀನ ಕಣ್ಣು ಮುಚ್ಕೊಂಡು ಹೋಗ್ತೀವಿ ಹೊರತಾಗಿ ಆ ತಾಯಿ ನಿನಗೆಂದೂ ಸಿಗಂಗಿಲ್ಲ. ಇದ್ದಾಗನ ತಾಯಿ ಹತ್ತೆ ಕುಂತೇನ್ ಮಾಡು, ಒಂದ್ ತಾಡು ತಗೊಂಡು ಅನ್ನ ಸಾರ ಹಾಲು ಹಾಕಿ ಮುಂದೆ ಕುಂತ, ಇವತ್ತು ನಾನು ನಿನಗೆ ಊಟ ಮಾಡಿಸ್ತೇನಮ್ಮ, ಇವತ್ತು ನಾನು ನಿನಗೆ ಊಟ ಮಾಡಿಸ್ತೀನಿ. ಯಾಕಂತಂದ್ರೆ ನನಗೆ ಯಾಕೋ ಊಟ ಮಾಡಿಸುವಂಗಾಗ್ಯದ ಅಂದಂದ್ರ ಆ ಹಡದ ತಾಯಿ ಅಳ್ಕೋಂತ, ಯಪ್ಪ ನಿನ್ನಂತ ಮಗನ್ನು ಪಡೆದ ನಾನೇ ಧನ್ಯವು ಅಂತಾಳ ತಾಯಿ. ಹಡದ ಅವಾಗ ಕಣ್ಣಾಗ ನೀರು ತರಿಸ್ತಾನ. ಮಗ ಹಡದ ಅಪ್ಪಗ ಕಣ್ಣಾಗ ನೀರು ತರಿಸ್ತಾನ. ಅವ ಕಾಶಿ, ಕೇದಾರ, ಶ್ರೀಶೈಲ ಮೊದಲಾದ ಕ್ಷೇತ್ರಗಳಿಗೆ ಹೋದರೂ ನಿನಗೆ ಏನೂ ಪುಣ್ಯ ಬರಂಗಿಲ್ಲ. ಯಾಕಂತಂದ್ರೆ ನೀ ಹೋಗಿರ್ತಕ್ಕಂಥ ಕಾಶಿ ನಿನ್ನ ತಾಯಿ ಪಾದದೊಳಗದ. ನೀ ಹೋಗಿರ್ತಕ್ಕಂಥ ಮಲ್ಲಯ್ಯ ಶ್ರೀಶೈಲ ನಿನ್ನ ತಾಯಿ ಪಾದದೊಳಗದ. ನೀನು ಹೋಗತಕ್ಕಂಥ ಮಂತ್ರಾಲಯ ನಿನ್ನ ತಾಯಿ ಪಾದದೊಳಗದ. ತಮ್ಮ, ನಿನ್ನ ತಾಯಿಗೆ ಮುಂಜಾನೆ ಎದ್ದುಕೊಳ್ಳೆ ಒಂದು ಸಾರಿ ನಮಸ್ಕಾರ ಮಾಡಿದ್ರ, ನಿನ್ನ ಹಡದ ಅವ್ಗ ನಿನ್ನ ಹಡದ ಅಪ್ಪಗ ಒಂದು ಸಾರಿ ಮುಂಜಾನೆ ಎದ್ದುಕೊಳ್ಳೆ ನಮಸ್ಕಾರ ಮಾಡಿದೆ
ವಿಶ್ವದ ಮುಕ್ಕೋಟಿ ದೇವತೆಗಳಿಗೆ ನಮಸ್ಕಾರ ಮಾಡಿದ ಪುಣ್ಯ ಬರುತ್ತದ ತಮ್ಮ. ವಿಶ್ವದ ಮುಕ್ಕೋಟಿ ದೇವತೆಗಳು ನಿನ್ನ ತಾಯಿ ಪಾದದೊಳಗದಾರ. ಆಕೆಗೆ ಒಂದು ಸಾರಿ ನೀನು ನಮಸ್ಕಾರ ಮಾಡು. ನೀನು ಆಕೆಗೆ ಒಂದು ಸಾರಿ ನಮಸ್ಕಾರ ಮಾಡು. ಅಂತಹ ತಾಯಿಯನ್ನ ನಾವೆಂದೂ ಕಾಣಲಿಕ್ಕೆ ಸಾಧ್ಯ ಇಲ್ಲ. ಪುಣ್ಯಾತ್ಮರೇ, ನಿಮ್ಮ ತಾಯಿ ಬದುಕಿದ್ಲು ಅಂತಂದ್ರೆ, ನಿಮ್ಮ ತಂದೆ ಬದುಕಿದ್ದ ಅಂತಂದ್ರೆ ಅವ್ರ ಜೊತೆಗೆ ಸಮಯ ಕೊಡ್ರಿ. ಯಾಕಂತಂದ್ರೆ ಅವ್ರು ಹೊಂಟಾರ. ಮಕ್ಕಳ ಸಲುವಾಗಿ ಜ್ಯೋತಿಷ್ ಕೇಳ್ತೀರಿ, ಕುಂಡ್ಲಿ ತಗೊಂಡು ಹೋಗ್ತೀರಿ, ನನ್ನ ಮಗಂದ ಹೆಂಗದ ನೋಡ್ರಿ. ಒಂದು ದಿನಾನು ಜೀವನದೊಳಗೆ ನಾನು ಎಂದೂ ನೋಡಿಲ್ಲ ಒಬ್ಬ ಹೆಣ್ಣು ಮಗಳು ದಾರ ಮಾಡೋರ ಹತ್ತಕ್ಕ, ಚೀಟಿ ಮಾಡೋರ ಹತ್ತಕ್ಕ, ಸ್ವಾಮಿಗಳ ಹತ್ತಕ್ಕ, ಜ್ಯೋತಿಷ್ಗಾರ ಹತ್ತಕ್ಕ ಹೋಗಿ ಯಪ್ಪ ನಂದು ಹೆಂಗದ ನೋಡಂತ ಒಬ್ಬ ತಾಯಿನೂ ಕೇಳಿಲ್ಲ. ನನ್ನ ಮಗಂದು ನೋಡು, ನನ್ನ ಗಂಡಂದು ನೋಡು, ನನ್ನ ಮಗಳದು ನೋಡ ಅಂತೀರವ ನೀವೆಲ್ಲ. ಹೌದಿಲ್ಲ? ಕಾರಣ ಏನು ಅಂತಂದ್ರೆ ಅಷ್ಟು ಮಕ್ಕಳ ಮೇಲೆ ಪ್ರೇಮ ಇರ್ತೀರಿ. ಅಷ್ಟು ಇದ್ರೂ ಆಸ್ತಿ ಎಲ್ಲ ಕೊಟ್ಟರು ನಿಮ್ಮ ಮಗ ನೀವು ಸತ್ತ ಮೇಲತ್ತ ನಿಮ್ಮ ಫೋಟೋ ಹಾಕಬೇಕಾದ್ರೆ ವಿಚಾರ ಮಾಡ್ತಾನ. ಅದು ಜ್ಯೋತಿಷ ಹೇಳೋರು ಹೇಳ್ತಾರಂತೆ. ಏನಂತಂದ್ರ ಸತ್ತವ್ರ ಫೋಟೋ ಇದ್ರಿಗೆ ಹಾಕಬಾರ್ದವ್ವ ಅಪ್ಪಂದು ಹೇಳ್ತಾರಿಲ್ರಿ. ಸತ್ತವ್ರ ಫೋಟೋ ಅವ್ವ ಅಪ್ಪಂದು ಇದ್ರಿಗೆ ಹಾಕಬಾರ್ದಂತ. ಅರೆ, ಒಂದು 100 ಎಕರೆ ಜಮೀನು ಕೊಟ್ಟಾನ, ದೇವಿನಂತ 4 ಮನಿ ಕಟ್ಟಿ ಕೊಟ್ಟಾನ, ನನಗೆ ಇರಾಕ ಮಣಿ, ಕಾರುಗಡೆ, ರೊಕ್ಕ, ಬಂಗಾರ ಇಟ್ಟೆಲ್ಲ ಕೊಟ್ಟಿರ್ತಕ್ಕಂಥ ಅವ್ವ ಅಪ್ಪನ ಫೋಟೋ ಎದುರುಗಡೆ ಹಾಕಲಾರ್ದ ಇನ್ನೇನು ಗಾಡಿ ಹಿಂದೋಗಿ ಹಾಕಬೇಕೇನದನ್ನು? ಹೆತ್ತ ತಂದೆ ತಾಯಿಗಳು ದೇವರಲ್ಲದೆ ಜಗತ್ತಿನಲ್ಲಿ ಇನ್ನಾರು ದೇವರದಾರ್ರಿ. ಅವರ ಮನಸ್ಸು ಯಾವ ನೋಯಿಸ್ತಾನಲ್ಲ ಅವ ಮಗ ಅಲ್ಲ, ಅವನೊಬ್ಬ ನಾಲಾಯಕ ವ್ಯಕ್ತಿ. ಹೆತ್ತ ತಂದೆ ತಾಯಿಗಳ ಚಿತ್ತವ ನೋಯಿಸಿ ನಿತ್ಯ ಯಾತ್ರೆಯ ಮಾಡಿದರೇನು ಫಲ? ಬಹಳಷ್ಟು ಬಡವದಾನ. ಅವರ ತಂದೆ ಇನ್ನೊಬ್ಬರಲ್ಲಿ ಕೂಲಿ ಮಾಡ್ತಾನ, ಬರೇ 300-400 ರೂಪಾಯಿಗೆ ದಿವಸಕ್ಕೆ ಕೂಲಿ ಹೋಗ್ತಾನ. ಅವ್ರವ್ವ ಇನ್ನೊಬ್ಬರಲ್ಲಿ ಹೊಲದಾಗ 200 ರೂಪಾಯಿ ಕೂಲಿ ಚಂಚನಕ ಕೆಲಸ ಮಾಡ್ತಾಳ. ಅಂತ ದರಿದ್ರ ಬಡತನ. ಅಂತವ್ರ ಮನ್ಯಾಗ ಒಬ್ಬ ಹುಡುಗಿದ್ದ ಅಂತಂದ್ರ ಆ ಬಡತನದಲ್ಲಿರ್ತಕ್ಕಂಥ ಹುಡುಗ ಸಾಲಿ ಕಲ್ತದ. 10th 99% ಮಾಡ್ಯಾನ. PUC ಸೆಕೆಂಡ್ ಇಯರ್ 99 ಮಾಡ್ಯಾನ. ಇಂಜಿನಿಯರಿಂಗ್ 99 ಮಾಡ್ಯಾನ. ಅದ್ರೊಳಗ MBBS ಕಲ್ತಾನ. MBBS ಅಡ್ಮಿಷನ್ ಸಿಕ್ಕದ. ಅಡ್ಮಿಷನ್ ಏನಪ್ಪಾ ಅಂತಂದ್ರೆ ಅದು ಗೌರ್ಮೆಂಟ್ ಸೀಟ್ ಸಿಕ್ಕದ. ಆದ್ರೆ ಅವನಿಗೆ ಗೌರ್ಮೆಂಟ್ ಸೀಟ್ ಸಿಕ್ಕದಂತಂದ್ರು ಕಲಿಯಾಕ ರೊಕ್ಕಿಲ್ಲ. ಈಗಿನ ಕಾಲದಾಗ MBBS ಗೌರ್ಮೆಂಟ್ ಸೀಟ್ ತಗೋತಾನಂದ್ರ ಬಹಳಷ್ಟು ಓದಬೇಕು, ನೀಟ್ ಪಾಸ್ ಆಗಬೇಕು, ಅದೆಷ್ಟೋ ರ್ಯಾಂಕ್ ಅದ ಅಷ್ಟ್ರೊಳಗೆ ಬರ್ಬೇಕು. ಅಷ್ಟ್ರೊಳಗೆ ಬಂದಂದ್ರ ಸಿಗುತ್ತದ. ಅದ MBBS ಸೀಟ. ಪೇಮೆಂಟ್ ಸೀಟ್ ಮೇಲೆ ಹೊಕ್ಕನಂದ್ರ 1 ಕೋಟಿ, 1 ಕೋಟಿ 20 ಲಕ್ಷ, 1 ಕೋಟಿ 50 ಲಕ್ಷ ಮ್ಯಾನೇಜ್ಮೆಂಟ್ ಕೊಟ್ಟಾದಾಗ ಅಷ್ಟು ಡೊನೇಷನ್ ಕೊಟ್ಟು ಅಡ್ಮಿಷನ್ ಮಾಡಬೇಕು. ಎಂಥವ್ರಿಗೂ ಆಗೋದಿಲ್ಲ. ಆ ಬಡವ್ರ ಹುಡುಗ ನಿಮ್ಮೂರಾಗ ಒಬ್ಬ ಬಡವ್ರ ಹುಡುಗ ಅಂತ ಸಾಲಿ ಕಲ್ತಾನ. ಗೌರ್ಮೆಂಟ್ದೊಳಗ ಕೆಟಗರಿ ಒಳಗ MBBS ಸೀಟ್ ಸಿಕ್ಕದ. ಆದ್ರೆ ಕಲಿಯಾಕ ರೊಕ್ಕಿಲ್ಲ ಅವನಿಗ. MBBS ಸೀಟ್ ಸಿಕ್ಕದಂದ್ರು ಒಂದು ವರ್ಷಿಗೆ 4 ಲಕ್ಷ ರೂಪಾಯಿ ಬರ್ತದ, 10 ಲಕ್ಷ ರೂಪಾಯಿ ಖರ್ಚಾಗ್ತದೆ ಕಲಿಯಾಕ. ಆದ್ರೆ ಅವ್ರವ್ವ ಅಪ್ಪ ಮನ್ಯಾಗ ಅಳ್ಕೊಂತ ಕುಂತಾರ, ಯಪ್ಪ ಬ್ಯಾಡ್ ಬಿಡೋ ನನ್ನ ಮಗನೇ, ಬ್ಯಾಡ ಬಿಡು ಯಪ್ಪ ನನ್ನ ಮಗನೇ. ಯಾಕಂದ್ರೆ ನೀ ಎಲ್ಲ ಬಹಳ ಶಾಣೆ ಅದಿ, ನಿನಗೆ ಇಂಜಿನಿಯರ್ ಸೀಟ್ ಸಿಕ್ಕದ, ನಿನಗೆ MBBS ಸೀಟ್ ಸಿಕ್ಕದ. ಆದ್ರೆ ಅದನ್ನ ಕಲಿಬೇಕಾದ್ರೂ ನೀನು ಬೆಂಗಳೂರಂತ ಸಿಟಿಯಾಗಿರ್ಬೇಕು, ಅಲ್ಲಿ ರೂಮ್ ಮಾಡಬೇಕು. ಅಲ್ಲೇನಪ್ಪ ಅಂತಂದ್ರೆ ಊಟದ ಖರ್ಚ, ನಿನ್ನ ಸಾಲಿ ಖರ್ಚ ಕೊಡುದು ನನ್ನ ಮಗ ಆಗುದಿಲ್ಲ ಯಪ್ಪ. ಇನ್ನೊಬ್ಬರು ಹೊಲದಾಗ ನಾವು ದುಡಿಯವರು, ಮನಿ ಮಾರ್ತನಂದ್ರ ಮಣಿ ಇಲ್ಲ, ಕೊಳ್ಳಾಗ ಬಂಗಾರ ಮಾರ್ತನಂದ್ರ ಬಂಗಾರ ಇಲ್ಲ. ತಾಳಿ ಬಿಟ್ಟು ನನಗೆ ಮತ್ತೊಂದಿಲ್ಲ ಮಗನೇ, ಸಾಲಿ ಬ್ಯಾಡ್ ಅಂತ ಗಂಡ ಹೆಂಡತಿ ಕೂತ್ಕೊಂಡು ಅಳ್ತಿರ್ತಾವಲ್ಲ. ಆ ಮಗ ಯಪ್ಪ ಇಂಥ ಸೀಟ್ ಸಿಗಬೇಕಾದ್ರೆ 2 ಕೋಟಿ ರೂಪಾಯಿ ಖರ್ಚು ಮಾಡ್ಬೇಕು, ಅಂತ ಸೀಟ್ ಸಿಕ್ಕದ, ನನಗೆ ಹೆಂಗಾರ ಕಲಿಯಾಕ ಸಹಾಯ ಮಾಡಂತ ಕೇಳಿದ್ರ ಆ ಮಗ ತಾಯಿ ತಂದಿ ಮನ್ಯಾಗ ಕೂತ್ಕೊಂಡು ಅಳ್ತಿದ್ರು ಅಂತಂದ್ರೆ ಅಂತ ಮಗನಿಗೆ ಹೋಗಿ ಒಂದು 10,000 ರೂಪಾಯಿ ಸಹಾಯ ಮಾಡ್ರಿ ಪುಣ್ಯಾತ್ಮರೇ. ಯಾಕಂತಂದ್ರ ನೀವು 10,000 ರೂಪಾಯಿ ಸಹಾಯ ಮಾಡಿದ್ರಿ ಅಂದ್ರೆ ಆ ಹುಡುಗ ಒಬ್ಬ 10,000 ರೂಪಾಯಿ ಇಂಥವ್ರು ನೀನು ಒಂದು 10,000 ರೂಪಾಯಿ ಆ ಹುಡುಗ ಕೊಟ್ಟೆ ಅಂತಂದ್ರ ಆ ಹುಡುಗ MBBS ಕಲಿತಾನೆ, MBBS ಪಾಸ್ ಆಗುತ್ತಾನೆ, 5 ವರ್ಷ ಡಾಕ್ಟರ್ ಕೋರ್ಸ್ ಮುಗಿಸ್ತಾನ, MD ಮುಗಿಸ್ತಾನ, ಬಂದ ದೊಡ್ಡ ಡಾಕ್ಟರ್ ಆದ ಅಂತಂದ್ರ ಡಾಕ್ಟರ್ ಆದ ಕೂಡಲೇ ಫಸ್ಟಿಗೆ ಎಲ್ಲಿ ಬರ್ತಾನಂತಂದ್ರ ನೀ ಏನು 10,000 ರೂಪಾಯಿ ಕೊಟ್ಟಿದ್ದಲ್ಲಪ್ಪ, ನೀ ಏನು 10,000 ರೂಪಾಯಿ ಕೊಟ್ಟಿದ್ದಲ್ಲ, ಅವ
ಫಸ್ಟಿಗೆ ಬೆಂಗಳೂರಿಂದ ಸೀದಾ ನಿನ್ನ ಮನೆಗೆ ಬರ್ತಾನ, ನಿನ್ನ 2 ಪಾದ ಹಿಡಿದ ನಮಸ್ಕಾರ ಮಾಡ್ತಾನ. ಯಪ್ಪ ತಂದೆ, ನನಗೆ 10,000 ರೂಪಾಯಿ ಕೊಟ್ಟಿಯಲ್ಲ. ನಮ್ಮವ್ವ ನಮ್ಮಪ್ಪ ನಾನು ಗುಡಿಸಲದಾಗ ಕುಂತು ಅಳ್ಳುವಾಗ ನೀ ಏನು 10,000 ರೂಪಾಯಿ ಕೊಟ್ಟಿಯಲ್ಲ. ನಿನ್ನ ನೋಡಿ ಇನ್ನುಳಿದ ಊರು ಮಂದಿ ನನ್ನ 5,000, ನನ್ನ 2,000, ನನ್ನ 20,000 ಅಂತ ಹಿಂಗೆ ಕೊಟ್ಟರು. ಮೊದಲು ನೀ 10,000 ರೂಪಾಯಿ ಕೊಟ್ಟಿಯಲ್ಲ ತಂದೆ, ನಿನ್ನ ನಾನು ಸಾಯುತಕ ಮರ್ಯಕ ಆಗಂಗಿಲ್ಲ ಅಂತ ತಿಳ್ಕೊಂಡು ಫಸ್ಟ್ಗೆ ಬಂದು ನಿನ್ನ ಕಾಲಿಗೆ ಬೀಳ್ತಾನ. ಅವ ಡಾಕ್ಟರ್ ಆದ ಅಂತಂದ್ರೆ, ದೊಡ್ಡ ದವಾಖಾನಿ ಕಟ್ಟಿದ ಅಂತಂದ್ರೆ, ಆ ದವಾಖಾನಿಯೊಳಗ ಹಾಸ್ಪಿಟಲ್ದೊಳಗ ಸಾಯುತಕ ನಿನ್ನ ಫೋಟೋ ಹಾಕ್ತಾನವ, ನಿನ್ನ ಫೋಟೋ ಹಾಕ್ತಾನ. ಬರೀ 10,000 ಕೊಟ್ಟದ್ದು. ಅದ ನಿನ್ನ ಮಗನಿಗೆ ಕೊಟ್ಟಿಯಲ್ಲೋ ಯಪ್ಪ. ನೀನು ಕಷ್ಟಪಟ್ಟು ರಾತ್ರಿ ಹಗಲಿ ನಿದ್ರೆ ನೀರಡಿಕೆ ಇಲ್ಲದ ಗಳಿಸಿ ಕೋಟಿ, ಅಥವಾ ನಿಮ್ಮೂರಾಗ ಯಾರಿಗೂ ಶಾಣರಂತ ನೀವು ಕರಿತೀರಿ? ಯಾರಿಗೂ ಶಾಣರಂತೀರಿ ನಿಮ್ಮ ಲೆಕ್ಕದಾಗ? ನಿಮ್ಮ ಲೆಕ್ಕದಾಗ ನೀವು ಯಾರಿಗೆ ಶಾಣರ್ ಅಂತೀರಿ ಅಂದ್ರೆ, ಯಾರು ಕಡಿಮೆ ಟೈಮ್ದೊಳಗೆ ಭಾಳ ದುಡ್ಡು ಗಳಿಸ್ಯಾನಲ್ಲ, ಭಾಳ ಶಾಣರಿ ಅವ, ಭಾಳ ಶಾಣ. ನೋಡ್ರಿ, ಮನೆ ಏನೂ ಇದ್ದಿದ್ದಿಲ್ಲ, ದೊಡ್ಡ ಮನೆ ಕಟ್ಟ್ಯಾನ್ರಿ. ಒಂದು 50 ಲಕ್ಷ ರೂಪಾಯಿ ಕಾರುಗಡೆ ತಗೊಂಡನ್ರಿ. ಒಂದು 15-20 ಎಕರೆ ಜಮೀನು ಮಾಡ್ಯಾನ್ರಿ. ಮನ್ಯಾಗ ಹೆಂಡತಿ ಕೊಳ್ಳಾಗ ತುಂಬಾ ಬಂಗಾರ ಮಾಡ್ಯಾನ. ಏನ್ ಚಂದ ಬಾಳೆ ಮಾಡ್ಯಾನ್ರಿ, ಎಷ್ಟು ಶಾಣೆ ಅದನ್ ನೋಡ್ರಿ ಅಂತೀರಿಲ್ಲ ನೀವು. ಆದ್ರೆ ಮಹಾತ್ಮರು ಇವನಿಗೆ ಶಾಣೆ ಅನ್ನಂಗಿಲ್ಲ, ಇವನಿಗೆ ಶಾಣೆ ಅನ್ನಂಗಿಲ್ಲ. ಮತ್ತೆ ಇವರಿಗೆ ಶಾಣೆ ಅನ್ನಂಗಿಲ್ಲ ಅಂತ ತಿಳ್ಕೊಂಡ ನಾವು ನಿಮಗೆ ಗಳಿಸೋದು ಬೇಡ ಅನ್ನಂಗಿಲ್ಲ. ನೀವು ಗಳಿಸ್ರಿ, ಎಷ್ಟು ಗಳಿಸುತ್ತೀರಿ ಗಳಿಸ್ರಿ, ಬೇಡ ಅಂತ ಅನ್ನಂಗಿಲ್ಲ. ಆದ್ರೆ ನಂದು ಒಂದು ವಿನಂತಿ ನಿಮಗೆ, ಗಳಿಸೋರಿಗೆ ಏನಂತಂದ್ರೆ, ನೀವು ಹೋಗುವಾಗ ನಿಮಗೆ ಒಯ್ಯಾಕ ಬರಬೇಕು ಅಂತದ್ದು ಗಳಿಸ್ರಿ, ಬಿಟ್ಟು ಹೋಗುವುದು ಗಳಿಸಬೇಡ್ರಿ. ಅಲ್ಲ, ಬಿಟ್ಟು ಹೋಗುವುದು ಎಷ್ಟು ಗಳಿಸಿದ್ರ ಆಗುದೇನ್ರಿ? ನಿಮಗೂ ಒಯ್ಯಾಕ ಬರಬೇಕು, ಹೋಗುವಾಗ ತಗೊಂಡು ಹೋಗಾಕ ಬರ್ಬೇಕು ನಮಗ. ನಾವು ಈ ಜಗತ್ತನ್ನು ಬಿಟ್ಟು ಹೋಗುವಾಗ ಅಂಥದ್ದು ಗಳಿಸಬೇಕು. ಬಂಗಾರ ಕಿಲೋ ಗಂಟ್ಲೆ ಗಳಿಸಿರಿ, ಒಯ್ಯಾಕ ಬರಂಗಿಲ್ರಿ, ಒಯ್ಯಾಕ ಬರಂಗಿಲ್ಲ. ಮನ್ಯಾಗ ಕೋಟಿ ಗಂಟ್ಲೆ ರೊಕ್ಕದು ಪಾಸೆದ್ದು ಬಿಂಡಿನ ಇಟ್ಟರಿ, ಪೆಂಡಿ ಬಂಡಲ್ ಇಟ್ಟರಿ, ಟ್ರೆಜರಿ ತುಂಬ್ಯದ, ಕೋಟಿ ಅದಾವ, ಒಯ್ಯಾಕ ಬರಂಗಿಲ್ಲ, ಒಯ್ಯಾಕ ಬರಂಗಿಲ್ಲ. ಮನ್ಯಾನವ್ರು ಒಯ್ಯಪ್ಪ, ನೀವಸು ಸಾಯುವಾಗ ಸತ್ತು ಹೋಗುವಾಗ ನಿನಗೂ ಒಂದಿಟ್ಟು ಪಾಲಿರ್ಲಿ ಅಪ್ಪ, ನೀನ ಎಲ್ಲ ದುಡಿದು ಗಳಿಸಿ ಒಂದ್ ತೊಡೆ ತಗೊಂಡು ಹೋಗ್ಯಪ್ಪ ಅಂತ ಮನ್ಯಾನವ್ರು ಅಂದ್ರೂ ನಿನಗೆ ಒಯ್ಯಕ ಬರಂಗಿಲ್ಲ, ನಿನಗೆ ಒಯ್ಯಕ ಬರಂಗಿಲ್ಲ. ಅವರು ಬ್ಯಾಡ ಅಂದ್ರು ನಾವು ಓದ ತೀರ್ತನಂತಂದ್ರು ನಡೆಯಂಗಿಲ್ಲ. ಅದಕ್ಕನೆ ನೀವು ಗಳಿಸೋರಿಗೆ ನಾ ಬೇಡ ಅನ್ನಂಗಿಲ್ಲ. ಆದ್ರೆ ಎಂಥದ್ದು ಗಳಿಸ್ರಿ ಅಂತಂದ್ರೆ, ನಿಮ್ಮ ಜೊತೆಗೆ ಬಂದಿರ್ಬೇಕದು, ನಿಮಗೆ ತಗೊಂಡು ಹೋಗಾಕ ಬಂದಿರ್ಬೇಕು, ಅಂಥದ್ದು ಗಳಿಸ್ಬೇಕು. ಅಂಥದ್ದು ಏನದರಿ ಸ್ವಾಮಿ ಹೇಳ್ರಲ್ಲ. ನಾವು ಹೋಗುವಾಗ ತಗೊಂಡು ಹೋಗುವಂತಹದ್ದು ಏನದ ಅಂತ ಕೇಳಿದ್ರೆ ಅಂತಾರ ನೋಡ್ರಿ ಶರಣರು, ಸಂತರು ಹಾಡ್ತಾರ ಏನಂತಂದ್ರ, ಧನವ ಗಳಿಸಬೇಕೆಂಥದ್ದು ನರ ಜನರಿಗೆ ಕಾಣಿಸದಂತಹದ್ದು. ನೀನು ಗಳಿಸಿದ ಸಂಪತ್ತು, ನೀನು ಗಳಿಸಿದ ಆಸ್ತಿ ಅದು ಇನ್ನೊಬ್ಬರಿಗೆ ಕಂಡಿರಬಾರದು, ಇನ್ನೊಬ್ಬರಿಗೆ ಕಾಣಿಸಿರಬಾರದು. ಅಂತಹದ್ದು ಗಳಿಸಬೇಕು. ಆ ಸಂಪತ್ತು ಯಾವುದು ಅಂತಂದ್ರೆ ಬೇರೆ ಯಾವುದು ಅಲ್ಲ, ನಿನ್ನ ಜೊತೆಗೆ ಬರೋದು ನೀನು ಗಳಿಸಿ ಮನ್ಯಾಗ ಇಟ್ಟದ್ದು ಬರಂಗಿಲ್ಲ, ಉಪವಾಸ ಇದ್ದವಾಗ ಕೊಟ್ಟದ್ದು ಬರ್ತದ. ನೀ ಗಳಿಸಿದ್ದು ಮನ್ಯಾಗ ಇಟ್ಟದ್ದು ನಿನ್ನ ಕೂಡ ಬರಂಗಿಲ್ಲ. ನೀ ಮಂದಿಗೆ ಏನು ಹಸದವನು ಹೊಟ್ಟಿಗೆ 2 ರೊಟ್ಟಿ ಕೊಟ್ಟಿರ್ತಿಲ್ಲ, ಆ ರೊಟ್ಟಿ ಜನ್ಮ ಜನ್ಮಾಂತರದಲ್ಲಿ ನಿನ್ನ ಕಾಪಾಡುತ್ತದಪ್ಪ. ಅದಕ್ಕೆ ದಾನ ಕೊಟ್ಟದ್ದು ಬರ್ತದ, ಮನ್ಯಾಗ ಗಳಿಸಿಟ್ಟದ್ದು ಬರಂಗಿಲ್ಲ. ಅದಕ್ಕೆ ಶರಣರು ಹೇಳಿದರಲ್ಲ ಏನು ಅಂತಂದ್ರ, ಕೊಟ್ಟದ್ದು ತನಗೆ, ಬಚ್ಚಿಟ್ಟದ್ದು ಪರರಿಗೆ. ಕೊಟ್ಟದ್ದು ಕೆಟ್ಟಿತನ ಬೇಡ, ಅದು ಮುಂದೆ ಕಟ್ಟಿಹುದು ಬುತ್ತಿ ಸರ್ವಜ್ಞ. ಏನಂತಂದ್ರ, ನೀ ಇವತ್ತು ಕಂಡೀಷನ್ ಮಾಡ್ಕೋಬೇಕು,
ಏನು, ಇವತ್ತು ನಾನು ವ್ಯಾಪಾರ ಮಾಡ್ತೀನಿ, ನಂದು ಸೀರೆ ಅಂಗಡಿ ಅದ, ನಂದು ಅರ್ಬಿ ಅಂಗಡಿ ಅದ, ಎಲ್ಲಾ ಖರ್ಚು ತೆಗೆದು ಇವತ್ತು ನನಗೆ ಲಾಭ ಎಷ್ಟು ಆಯ್ತಂದ್ರ 1,000 ರೂಪಾಯಿ ಆಗ್ಯದಲ್ಲ. 1,000 ರೂಪಾಯಿ ಯಾರಿಗಾಗಿ ಅಂತಂದ್ರೆ ನಿನಗಾಗಿ. 1,000 ರೂಪಾಯಿದೊಳಗ 900 ರೂಪಾಯಿ ನಿನ್ನ ಸಲಾಗಿ ಇಟ್ಟುಕೋ, ನಿನ್ನ ಹೆಂಡತಿ ಸಲಾಗಿ ಇಟ್ಟುಕೋ, ನಿನ್ನ ಮಕ್ಕಳ ಸಲಾಗಿ ಇಟ್ಟುಕೋ, ನಿನ್ನ ಮನಿ ಸಲಾಗಿ ಇಟ್ಟುಕೋ. 100 ರೂಪಾಯಿ ಏನದ ನಿನ್ನ ಸಲಾಗಿ ಇನ್ನೊಬ್ಬರಿಗೆ ದಾನ ಮಾಡು. 100 ರೂಪಾಯಿ. ಆ 900 ಹೆಂಡತಿಗೆ ತಂದು ಹಾಕಿರ್ತೀಯಲ್ಲ, ಅದು ನಿನ್ನ ಜೊತೆ ಬರಂಗಿಲ್ಲ. 900 ನಿನ್ನ ಮಕ್ಕಳಿಗೆ, ನಿನ್ನ ಮನೆಯವರಿಗೆ ಹಾಕಿರ್ತೀಯಲ್ಲ, ಅದು ನಿನ್ನ ಜೊತೆ ಬರಂಗಿಲ್ಲ. 100 ರೂಪಾಯಿ ಇಂತಹ ಕಾರ್ಯಕ್ರಮಕ್ಕೆ, ಇಂತಹ ಸಂತರಿಗೆ, ಹಸಿದವರಿಗೆ, ದೀನರಿಗೆ, ದಲಿತರಿಗೆ, ಬಡವರಿಗೆ ನೀ ಕೊಟ್ಟಿದ್ದಿ ಅಂತಂದ್ರ ಅದು ನಿನ್ನ ಜೊತೆಗೆ ಬರುತ್ತದ. ಅದು ನಿನ್ನ ಜೊತೆಗೆ ಬರುತ್ತದ. ಏನಂತಂದ್ರ ಲಿಂಗವಿದ್ದವರಿಗೆ ಮಾತ್ರ ಪ್ರವೇಶ. ಯಾರ ಮನೆಗ್ರಿ? ಬಸವಣ್ಣವ್ರ ಮಹಾಮನೆಗೆ ದೊಡ್ಡ ಬೋರ್ಡ್ ಹಾಕಿದ್ರು ಅವರು. ಏನಂತ? ಲಿಂಗ ಇದ್ದವರಿಗೆ ಮಾತ್ರ ಪ್ರವೇಶ, ಲಿಂಗ ಇಲ್ಲದವರು ಒಳಗೆ ಬರಂಗಿಲ್ಲ. ನೀವು ಇವತ್ತು ಬೇಕಾರೆ, ನಾನು ಪುಟ್ಟರಾಜ ಕವಿ ಗವಾಯಿಗಳವರ ಆಶ್ರಮಕ್ಕೆ ನಾನು ಪ್ರವಚನಕ್ಕೆ ಹೋಗಿದ್ನಿ. ಮುಂಜಾನೆ ಶಿವಯೋಗ ಅಂತ ಇರ್ತಿತ್ತಲ್ಲಿ ಶಾಸ್ತ್ರ, ನಿಜಗೂನ್ ಶಾಸ್ತ್ರ ಹೇಳಕ. ಅಪ್ಪ ಅವ್ರ ಹತ್ತಕ್ಕೆ ನಾವು ಹೋಗ್ತಿದ್ನಿ, 2-3 ಸಲ ಹೋಗಿದ್ದೀವಿ. ಪುಟ್ಟರಾಜ ಅಜ್ಜಾರ ಪೂಜಾದ ಕೋಲದ ಮ್ಯಾಗ ಬರ್ದಾರ್ರಿ. ಪುಟ್ಟರಾಜ ಅಜ್ಜಾರು ಒಳಗೆ ಪೂಜಾ ಮಾಡ್ಕೊಳ್ಳೋ ಕೋಲೆ ಏನೈತಲ್ಲ ಅದರ ಮ್ಯಾಗ ಬರ್ದಾರ, ಏನು? ಲಿಂಗವಿದ್ದವರಿಗೆ ಮಾತ್ರ ಪ್ರವೇಶ. ಪುಟ್ಟರಾಜ ಅಜ್ಜಾರ ಗದುಗಿನ ಪಂಡಿತ ಪುಟ್ಟರಾಜ ಕವಿಗವಾಯಿಗಳವರ ಪೂಜಾ ಮಂದಿರದಾಗ ಒಳಗೆ ಹೋಗ್ಬೇಕಾದ್ರೆ ಯಾರ ಕೊಳ್ಳಾಗ ಲಿಂಗದ ಅವರಟ್ಟ ಪ್ರವೇಶ ಮಾಡಬೇಕು. ಇಲ್ಲ ಅಂದ್ರೆ ಇವತ್ತು ಅವ್ರು ಇರು ತಕ ಇತ್ತದು. ಲಿಂಗಿದ್ದವರಿಗೆ ಮಾತ್ರ ಪ್ರವೇಶ. ನೀವು ನಿಮ್ಮ ಮನೆ ಮ್ಯಾಗ ಬೋರ್ಡ್ ಹಾಕ್ರಿವ, ನೀವು ನಿಮ್ಮ ಮನೆ ಮ್ಯಾಗ ಬರೆದು ಹಾಕಿಬಿಡ್ರಿ. ರಟ್ಟಿನ ಮ್ಯಾಗರ ಎದ್ರ ಮ್ಯಾಗರ ಒಂದು ಪ್ರಿಂಟರ್ ಮಾಡಿಸಿ ನಿಮ್ಮ ಮನೆ ಮ್ಯಾಗ ಒಂದೊಂದು ಬೋರ್ಡ್ ಹಾಕಿಬಿಡ್ರಿ. ಏನಂತ ಹಾಕ್ರಿ? ಲಿಂಗವಿದ್ದವರಿಗೆ ಮಾತ್ರ ಪ್ರವೇಶ, ಲಿಂಗವಿಲ್ಲದವರಿಗೆ ಪ್ರವೇಶ ಇಲ್ಲ ಅಂತ ಬೋರ್ಡ್ ಹೊರಗೆ ಹಾಕ್ರಿ. ನೀವು ಹೊರಗೆ ಉಳಿರಿ. ಯಾಕಂದ್ರೆ ನೀವು ಒಳಗೆ ಹೋಗಕ್ಕೆ ಬರಂಗಿಲ್ಲ ಅಲ್ಲಿ. ಯಾಕಂದ್ರೆ ನಿಮ್ಮ ಕೊಳ್ಳಗನೂ ಲಿಂಗ ಇಲ್ಲ, ಅದಕ್ಕೆ ನೀವು ಬೋರ್ಡ್ ಹಾಕಂಗಿಲ್ಲ. ಹೌದಿಲ್ರಿ? ಆದ್ರೆ ಬಸವಣ್ಣವ್ರ ಮನೆಗೆ ಏನಿತ್ತು ಅಂತಂದ್ರೆ ಲಿಂಗವಿದ್ದವರಿಗೆ ಮಾತ್ರ ಪ್ರವೇಶ ಅಂತ ಬೋರ್ಡ್ ಇತ್ತು. ಅವ ಕಳ್ತನ ಮಾಡವ ಅಂದ. ಮತ್ ಇವ್ರ ಮನ್ಯಾಗ ಹೋಗ್ಬೇಕಾದ್ರ ಲಿಂಗ ಇದ್ದವ್ರನ್ನ, ಬಸವಣ್ಣವ್ರ ಮನೆಗೆ ಬಾಗ್ಲ ಇಲ್ರಿ. ಹಗಲಿನೂರ ಬಾಗಲ ಹೆಕ್ಕಂಗಿಲ್ಲ, ರಾತ್ರಿನೂ ಬಾಗಲ ಹೆಕ್ಕಂಗಿಲ್ಲ. ಹಡಪದ ಅಪ್ಪಣ್ಣನವರು ಯಾವತ್ತೂ ಬಸವಣ್ಣನವರ ಮಹಾಮಣಿಯನ್ನು ಕಾಯ್ಕೊಂತ ಬಸವಣ್ಣನವರ ಅಂಗರಕ್ಷಕರವರು, ಸೇವಾ ಮಾಡೋರು ಹಡಪದ ಅಪ್ಪಣ್ಣವರು. ಇದು ಒಂದು ದೊಡ್ಡ ಸಂದೇಶ ನೋಡ್ರಿ ಬಸವಣ್ಣವರು ಜಗತ್ತಿಗೆ. ಇದು ಒಂದು ದೊಡ್ಡ ಸಂದೇಶ. ಏನಂತಂದ್ರ ನೀವೆಲ್ಲ ಏನ್ ಮಾಡ್ತೀರಂದ್ರ ಮುಂಜಾನೆ ಎದ್ದು ಕೂಡಲೇ ಕಟ್ಟ ಮಾಡೋರ ಮುಖ ನೋಡಬಾರ್ದಂತೀರಿ. ನೀವೆಲ್ಲ ಹಡಪದವ್ರ ಮುಖ ನೋಡಬಾರ್ದಂತೀರಿಲ್ಲ. ಎದ್ದು ಕೂಡಲೇ ಅವನ ಮುಖ ನೋಡಿದ್ರೆ ಕೆತ್ತುದ ಚಾಲು ಆಕತ್ತ ಮಾರಾಯ, ಅಂತವ್ರು ಬೆಟ್ಟಾದ್ರೆ ಇಂಥವ್ದು ಬೆಟ್ಟಾದ್ರೆ ಕಟ್ಟ ಮಾಡೋವನ ಮುಖ ನೋಡಬಾರ್ದಂತ ನೀವಂತೀರಿ. ಆದ್ರೆ ಮುಂಜಾನೆ ಎದ್ದು ಕೂಡಲೇ ಬಸವಣ್ಣನವ್ರು ಮಲ್ಕೊಂಡಿರ್ತಿದ್ರಲ್ಲ, ಮಲ್ಕೊಂಡವ್ರನ್ನ ಮೊಟ್ಟ ಮೊದಲು ಮುಂಜಾನೆ ಎದ್ದು ಕೂಡಲೇ ಎಬ್ಸವ್ರು ಯಾರು ಅಂತಂದ್ರ ಹಡಪದ ಅಪ್ಪನನ್ನೇ ಬಂದು ಎಬ್ಬಿಸ್ತಿದ್ದ. ನೋಡ್ರಿ, ಯಾರ ಮುಖ ನಾವು ನೋಡಬಾರ್ದಂತೀವಲ್ಲ, ಬಸವಣ್ಣವ್ರು ಎದ್ದು ಕೂಡಲೇ ಅವ್ರದ ಮುಖ ನೋಡ್ತಿದ್ದ. ಯಾರ ಮುಖ ನೋಡಿದ್ರು ಯಾರ ಮುಖದಾಗ ಏನ್ ಇರ್ತದೇನ್ರಿ ಇವ? ನೀವು ಅಂತಿರ್ತೀರಿ, ಆಕಿ ಇದರಿಗೆ ಬಂದ್ ನೋಡಿ ಕರ್ಗಲತ್ತದ ಮೋತಿ, ಏನದು ಎದ್ದು ಕೂಡಲೇ ನನಗೆ ಬಾಗಲ ತೆರಿಗುಡ್ದ ಇದರಿಗೆ ಬತ್ತು, ಆವತ್ತು ನನ್ನ ಕೆಲಸ ಆಗಲಿಲ್ಲ. ಅದು ನಿಂದ ಹನಿಬರ ಚಲೋ ಇಲ್ಲ, ಅಕ್ಕಿ ಮೋತಿ ಚಲೋ ಇಲ್ಲ ಅನ್ಬೇಡ. ನಿನ್ನ ಹನಿಬರ ಚಲೋ ಇಲ್ಲ, ನಿನ್ನ ಹನಿಬರ ಹೋಗ ಇನ್ನೊಬ್ರು ಮುಖದ ಮ್ಯಾಗ ಯಾಕೆ ಹಾಕ್ತೀಯವ? ಯಾರ ಮುಖದ ಮ್ಯಾಗ ನಮ್ಮ ಕೆಲಸದ ಸಾಧನೆ ಇಲ್ಲ, ನಮ್ಮ ಕರ್ತೃತ್ವದ ಶಕ್ತಿ ಮೇಲೆ ನಮ್ಮ ಸಾಧನೆ ಅದ, ನಮ್ಮ ಕೆಲಸ ಅದ. ಇನ್ನೊಬ್ಬರ ಮುಖದ ಮ್ಯಾಗ ಹಾಕಬೇಡ್ರಿ. ಇದು ಎಲ್ಲ ಏನಪ್ಪಾ ಅಂತಂದ್ರೆ ಇಂಥದ್ದು ಬಸವಣ್ಣವ್ರು ಕಿತ್ತು ಒಗಿಬೇಕಂತ ತಿಳ್ಕೊಂಡನ ಇಂಥದ್ದೆಲ್ಲ ಮಾಡಿದವರು. ಮುಂಜಾನೆ ಎದ್ದು ಕೂಡಲೇ ಮೊದಲು ಎಬ್ಬಿಸವ್ರು ಯಾರು ಅಂತಂದ್ರೆ ಬಸವಣ್ಣನವರನ್ನ ಹಡಪದ ಅಪ್ಪಣ್ಣನವರೇ ಎಬ್ಬಿಸ್ತಿದ್ರು. ನಿಮ್ಗೆ ಗೊತ್ತಿರಬೇಕು, ಇವತ್ತು ನಮ್ದು ಆಶ್ರಮದ ಬೆಳಗಲಿ ಒಳಗೆ ನಮ್ಮ ಮಣಿ ಅದ. ನಮ್ಮ ಮಣಿ ಬಾಜುನ, ನಮ್ಮ ಮಣಿ ಬಾಗಲ್ದಾಗ, ನಮ್ಮ ಮಣಿ ಮಾಳಿಗೆ ಮೇಲೆ ನಿತ್ತರ ನಮಗೆ ಫಸ್ಟ್ ಕಾಣವ್ರು ಯಾರಂತಂದ್ರೆ ನಮ್ಮ ಹಡಪದ ಸಮಾಜದವ್ರು, ಕಟ್ಟ ಮಾಡವ್ರು ಓನಿನ ಅದ. ನಾ ಎದ್ದು ಕೊಳ್ಳ ದಿವಸ ಯಾರ ಮುಖ ನೋಡ್ತಾನಂದ್ರೆ ಅವ್ರ ಮುಖನ ನೋಡ್ತಾನ. ಏನೂ ತೊಂದರೆ ಇಲ್ಲ. ಕೆಲವೊಬ್ರು ಅಂತಿರ್ತಾರೆ ಸ್ವಾಮಿಗಳ ಮುಖನೂ ನೋಡಬಾರ್ದಂತ. ಚಲೋ ಹೋಯ್ತೇಳು. ಮತ್ತೆ ನಾವೇನೇನು ಸ್ಮಶಾನದಾಗ ಹೋಗಿರು? ನಾನು ಎಲ್ಲ ಸ್ವಾಮಿಗಳು ಕೂಡ ಅಲ್ಲಿ ಹೋಗಿರು. ನಾವು ಸ್ವಾಮಿಗಳ ಮುಖನೂ ನೋಡಬಾರ್ದ್ರಿ. ಯಾಕೆ ಜೋಳಿಗೆ ಹಾಕೊಂಡು ಹೇಳ್ತಾವ, ನಮಗೂ ಜೋಳಿಗೆ ಹಾಕೋದು ಬರಬಾರ್ದು. ಯಾರ ಮುಖದೊಳಗೂ ಏನಿಲ್ಲ,
ಏನಂತಂದ್ರೆ ನಮ್ಮ ಕೆಲಸದ ಮ್ಯಾಗ ನಮ್ದು ಸಾಧನೆ ಇರ್ತದ, ನಮ್ದೆಲ್ಲ ಇರ್ತದ. ಬಸವಣ್ಣವರು ಹಡಪದ ಅಪ್ಪನ್ ಇರ್ತಿದ್ದಲ್ಲ, ಅವ ತೊಡಗು ಮಾಡವ ಬರ್ಬೇಕಾದ್ರೆ ಇನ್ನೇನ್ ಮಾಡ್ಬೇಕ್ರಿ, ಅವ್ರ ಮನೆಗೆ ಹೋಗ್ಬೇಕಾದ್ರೆ ಲಿಂಗ ಇದ್ದವ್ರಿಗೆ ಪ್ರವೇಶ ಅದ, ಲಿಂಗ ಇಲ್ಲ ಹೆಂಗ್ ಮಾಡ್ಲಿ ಅಂತ ಕಳ್ತನ ಮಾಡವ ವಿಚಾರ ಮಾಡಿ ಏನ್ ಮಾಡಿದ ಅಂತಂದ್ರ, ಆವತ್ತಿನ ಕಾಲದೊಳಗೆ ಲಿಂಗ ಸಂತ್ಯಾಗ ಸಿಕ್ಕಂಗ ಈಗ ಸಿಕ್ಕಂಗ ಎಲ್ಲಿ ಬೇಕಾದಲ್ಲಿ ಸಿಗುತ್ತಿದ್ದಿಲ್ರಿ. ಒಬ್ಬ ಯೋಗ್ಯವಾದ ಗುರುವಿನ ಹತ್ಯಕ್ಕೆ ಹೋಗಿ ಅವನ ಸೇವಾ ಮಾಡಿ ದೀಕ್ಷಾ ತಗೊಂಡಾಗನ ಲಿಂಗ ಬರ್ತಿತ್ತು. ಅಣಕತಕ ಲಿಂಗ ಎಲ್ಲೂ ಸಿಗುತ್ತಿದ್ದಿಲ್ಲ, ಶರಣರ ಹತ್ತಿರ ಮಾತ್ರ ಲಿಂಗ ಸಿಗುತ್ತಿದ್ದು. ಸಂತ್ಯಾಗ ಪಿಂತ್ಯಾಗ ಈಗ ಸಿಕ್ಕಂಗ ಲಿಂಗ ವಿಭೂತಿ ಆಗಿ ಸಿಗುತ್ತಿದ್ದಿಲ್ಲ. ಮತ್ತ ಅವರ ತುಡುಗು ಮಾಡವ ದೀಕ್ಷಾ ಎಲ್ಲಿ ತಗೊಂಡೆ, ಅವಂಗ ದೀಕ್ಷಾ ತಗೊಂಡ್ರೆ ತುಡುಗು ಮಾಡೋದು ಹೆಂಗ್ರಿ ಮತ್ತತ್ತಿಂದ? ಈಗ ನಿಮ್ಗೆ ಗೊತ್ತಿರ್ಬೇಕು, ಮುಂಜಾನೆ ಎದ್ದು ಕೂಡಲೇ ಡಾಕ್ಟರ್ ದೇವ್ರಿಗೆ ಬೇಡ್ಕೋತಾನವ. ಡಾಕ್ಟರ್ ಬೇಡ್ಕೋತಾನಿಲ್ರಿ. ಡಾಕ್ಟರ್ಗಳು ಅವರು ಡ್ಯೂಟಿಗೆ ಹೋಗ್ಬೇಕಾದ್ರೆ, ದವಾಖಾನಿಗೆ ಹೋಗ್ಬೇಕಾದ್ರೆ ದೇವ್ರಿಗೆ ಬೇಡ್ಕೋತಾರ. ಏನಂತ ಬೇಡ್ಕೋಬೇಕ್ರಿ ಡಾಕ್ಟರ? ಭಾಳ ಪೇಷಂಟ್ ಬರ್ಬೇಕ್ರಿ ನಮಗ ಅಂತ ಬೇಡ್ಬೇಕಲ್ಲ ಅವ. ಅಂದ್ರೆ ಊರಾನ ಮಂದಿಗೆ ಆರಾಮ ತಪ್ಪಲಿ, ಮತ್ತೆ ಹಿಂಗ ಬೇಡ್ಕೋಬೇಕಲ್ರಿ ಅವ. ಪಾಪ ಅವಾಗ ಪೇಷಂಟ್ ಬರ್ಬೇಕಾದ್ರೆ ನಮ್ಮ ಊರಾಗ ಮಂದಿಗೆ ಆರಾಮ ತಪ್ಪಬೇಕು ಅಂದಾಗ ಅವನು ಪೇಷಂಟ್ ಆಗ್ತೀವಿ ನಾವು. ಇಲ್ಲ ಅಂದ್ರೆ ಆಗಂಗಿಲ್ಲ. ಕಳ್ತನ ಮಾಡೋನು ದೇವ್ರಿಗೆ ಬೇಡ್ಕೋತಾನ. ಏನ್ ಬೇಡ್ಕೋತಾನ? ಯಪ್ಪ ಇವತ್ತು ನನಗ ನಮ್ಮ ಉದ್ಯೋಗ ಸಕ್ಸಸ್ ಆಗ್ಬೇಕು ಅಂದ್ರೇನು? ಕಳ್ತನ ಮಾಡೋದು ಅವನು ಸಕ್ಸಸ್ ಆಗ್ಬೇಕು. ನಾವು ಅಂದ್ರೆ ರಾತ್ರಿ ಸುಮ್ಮನೆ ಮಕ್ಕೋಬೇಕು, ಅವ್ನು ಕಳ್ತನ ಮಾಡ್ಕೊಂಡು ಹೋಗುತ್ತಕ ಅಂದಾಗ ಅವನು ಉದ್ಯೋಗ ಚಲೋ ಆಗ್ತದ. ಅವ ಕಳ್ತನ ಮಾಡಕ್ ಬರ್ಬೇಕಾದ್ರೆ ಏನ್ ಮಾಡ್ದ ಅಂತಂದ್ರೆ, ಇನ್ನು ಅಲ್ಲೇ ಇಲ್ಲೇ ಲಿಂಗ ಸಿಗಂಗಿಲ್ಲ ಬೇಡ ಅಂತ ತಿಳ್ಕೊಂಡ ಅಲ್ಲೇ ಊರು ಬಾಜುನ ಒಂದು ಬದ್ನಿಕಾಯಿ 1 ಎಕರೆ ದಟ್ಟು ಹಚ್ಚಿದ್ರಂತ. ಅಲ್ಲಿ ಸಣ್ಣ 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 ಕರಿ ಬದ್ನಿಕಾಯಿ ಆಗಿದ್ದು ಅಂತ್ರೇನ, ಈ ಮಿಡಿ ಇಟೀಟ ಅವು ಕರಿ ಬದ್ನಿಕಾಯಿ ಇರ್ತಾವ ನೋಡ್ರಿ, ಅವನ್ನ ಈಟ ಇದ್ದದ್ದು ನೋಡಿ ನೀವು ಅವು ಲಿಂಗದ ಗತೆ ಏನೋ ಕಾಣ್ತಾವ್. ಕರಿ ಸಣ್ಣ ಬದ್ನಿಕಾಯಿ ಲಿಂಗದ ಗತೆನ ಕಾಣ್ತಾವ. ಅವೇನ್ ಮಾಡ್ದ, ಇದನ್ನ ಕಟ್ಕೋಬೇಕಂತ ತಿಳ್ಕೊಂಡು ಒಂದು ಕರಿದ ಬದ್ನಿಕಾಯಿ ಸಾನದ ಮಿಡಿ ಹರ್ಕೊಂಡು ಒಂದು ಕೆಂಪು ಅರಿವಿ ಕಟ್ಕೊಂಡು ಕೊಳ್ಳಾಗ ಕಟ್ಕೊಂಡು ಏನ್ ಮಾಡಿದ ಅಂದ್ರೆ ತುಡಿಗಿಗೆ ಹೋದ. ಯಾರ ಮನೆಗ್ರಿ? ಬಸವಣ್ಣವ್ರ ಮನೆಗೆ. ಬಸವಣ್ಣವ್ರು ಮಲ್ಕೊಂಡಾರ, ಅವನ ಹೆಂಡತಿನೂ ಅಲ್ಲೇ ಮಾಡ್ಕೊಂಡಾಳ. ಇವ ಕಳ್ಳ ಅಂದ, ಅದೇ ಅವ್ರ ಮನೆಗೆ ಏನು ಭಾಳ ಗುದ್ದಾಡೋದ ಇಲ್ಲ, ಭಾಳ ಕೆಲಸ ಇಲ್ಲ. ಯಾಕಂದ್ರ ಎಲ್ಲಿ ಬೇಕಾದಲ್ಲಿ ಬಂಗಾರ ಬಿದ್ದಿರ್ತದ, ಆದ ಕೂಡಲೇ ಗಾವಂಗೆ ಗಂಟು ಕಟ್ಕೊಳ್ಳೋದು, ತಲೆ ಮೇಲೆ ಇಟ್ಕೊಂಡು ಸೊಂಬ್ ಬಂದ್ಬಿಡುದು ಅಂದ. ಅವ್ರ ಮನೆಗೆ ಹೋದ್ರಿ. ಫಸ್ಟಿಗೆ ಬಾಗಲ ತೆರೆದಿತ್ತು, ಒಳಗೆ ಹೋದ, ಯಾರು ಏನು ಅನ್ಲಿಲ್ಲ. ಯಾಕ ಇವ ಬಿಳಿ ಲುಂಗಿ ಹಾಕಿದ್ದ, ಬಿಳಿ ಅಂಗಿ ಹಾಕಿದ್ದ, ಕೊಳ್ಳಾಗ ಲಿಂಗ, ಹೆಣ್ಣು ಮೇಲೆ ವಿಭೂತಿ, ಕೊಳ್ಳಾಗ ರುದ್ರಾಕ್ಷಿ. ಅವ್ರು ನೋಡಿದ್ರು, ಯಾರೋ ಒಬ್ರು ಸ್ವಾಮಿಗಳು ಬಂದಾರ ಬಸವಣ್ಣವ್ರ ಮನೆಗೆ ಅಂತ ತಿಳ್ಕೊಂಡು ಸುಮ್ಮ ಆದವ ಹಡಪದ ಅಪ್ಪಣ, ಏನೂ ಅನ್ಲಿಲ್ಲ. ಒಳಗೆ ಬಂದು ದ್ಯಾವೆ ತುಂಬ ಹುಡುಕಾಡ್ದ, ಬಂಗಾರ ಇಲ್ಲ. ಪಡಿಸೆಲಾಗ ಬಂದ, ಪಡಿಸೆಲಿ ತುಂಬ ಹುಡುಕಾಡ್ದ, ಬಂಗಾರ ಇಲ್ಲ. ಆನಂತರ ಅಡಿಗೆ ಮಣಿ ಬಂದ, ದೇವ್ರ ಕೋಲೆಗೆ ಬಂದ. ಆನಂತರ ಇನ್ನುಳಿದ ರೂಮ, ಅಲ್ಲಿ ಇಲ್ಲಿ ಮಾಡ, ಟ್ರೆಜರಿ, ಟ್ರಂಕ, ಕಪಾಟ, ಇಡೀ ಅವನ ಮಹಾಮನೆನ ಹುಡುಕಾಡಿದ. ಬಸವಣ್ಣವ್ರ ಮನ್ಯಾಗ ಒಂದು ಗುಂಜಿ ಬಂಗಾರ ಇಲ್ರಿ. ದಿವಸ ಎಟ್ರಿ ಪಗಾರ ಅವಾಗ? ದಿವ್ಸಕ್ಕೆ 4 ಮಣ ಬಂಗಾರ. ಆದ್ರೆ ಒಂದು ಗುಂಜಿ ಬಂಗಾರ ಇಲ್ಲ ಬಸವಣ್ಣವ್ರ ಮನ್ಯಾಗ. ಅವ ಕುಂತು ಚಿಂತೆ ಮಾಡಕತ್ತ, ಬಸವಣ್ಣ ಇಟ್ಟು ಬಂಗಾರ ಪಗಾರದ ಏನು ಮಾಡ್ತಾನೆ ಬಸವಣ್ಣ? ನಿಮಗೆ ಗೊತ್ತಿಲ್ರಿ. ನೀವು ಇವತ್ತು ಬಸವ ಕಲ್ಯಾಣಕ್ಕೆ ಹೋದ್ರೆ ಗೊತ್ತಾಗ್ತದ ತಾಯಂದಿರ. ನೀವು ಇವತ್ತು ಬಸವ ಕಲ್ಯಾಣಕ್ಕೆ ಹೋಗ್ರಿ. ಬಸವ ಕಲ್ಯಾಣಕ್ಕೆ ಬಿಜ್ಜಳ ರಾಜನ ಅರಮನೆಯಿಂದ ಬಸವಣ್ಣನವರ ಮಹಾಮನೆಗೆ ಬರ್ತಾ ಹಾದ್ಯಾಗ ಒಂದು ಪರುಷ ಗಟ್ಟಿ ಅಂತದ. ನಾವೆಲ್ಲ ಹೋಗಿ ನೋಡಿ ಬಂದೀವಿ. ಒಂದು ಪರುಷ ಗಟ್ಟಿ ಅಂತದ. ಆ ಪರುಷ ಗಟ್ಟಿ ಎಟ್ಟಂದ್ರೆ ಈ ನೆಲ ಬಿಟ್ಟು ಇದೇನ ವೇದಿಕೆ ಅದ ನೋಡ್ರಿ, ಇದರ ಎತ್ತರ ಕಲ್ಲದ, ಅದು ಎತ್ತರ ಅಂತ, ಅದಕ್ಕೆ ಪರುಷ ಗಟ್ಟಿ ಅಂತ ಕರೀತಾರ. ಬಿಜ್ಜಳ ರಾಜನ ಅರಮನೆಯಿಂದ ಬಂಗಾರ ತಗೊಂಡು ಬರುವಾಗ ಬಸವಣ್ಣ ಆ ಕಟ್ಟಿ ಮ್ಯಾಗ ನಿಂತ ಎಲ್ಲಾ ಬಂಗಾರ ದಾನ ಮಾಡಿ ಖಾಲಿ ಕೈಲೆ ಮಣಿಗೆ ಹೊಕ್ಕಿದ್ದಂತ್ರಿ ಬಸವಣ್ಣ. ಎಲ್ಲಾ ಬಂಗಾರ ದಾನ ಮಾಡಿ ಖಾಲಿ ಕೈಲೆ ಬಸವಣ್ಣ ಮಣಿಗೆ ಹೊಕ್ಕಿದ್ದಂತ. ಒಂದು ಗುಂಜಿನ ಬಂಗಾರ ಇಟ್ಕೊಂಡು ಹೋಗಿದ್ದಿಲ್ಲ ಬಸವಣ್ಣ. ಮತ್ತ ತಾನು ಏನೋ ಕಾಯಕ ಮಾಡಿ ತನ್ನ ಪ್ರಸಾದವನ್ನು ವ್ಯವಸ್ಥೆ ಮಾಡ್ಕೋತಿದ್ದ. ಒಂದು ಗುಂಜಿ ಮನ್ಯಾಗ ಬಂಗಾರ ಇಟ್ಕೋತಿಲ್ಲ. ಇವತ್ತು ಆ ಪರುಷ ಗಟ್ಟಿ ಐತ್ರಿ. ಮೊದಲಲ್ಲೇನಪ್ಪಾ ಅಂತಂದ್ರ, ಕೆಲವೊಬ್ಬ ಇಸ್ಲಾಂ ಧರ್ಮದ ವ್ಯಕ್ತಿಗಳು ಅದರ ಮ್ಯಾಗ ಮಾಂಸ ಕಡಿತಿದ್ರಂತ. ಅದನ್ನು ಸವಾಲ್ನಾಗ ಹಿಡಿತಿದ್ರಂತ. ಸರ್ಕಾರ ಅದನ್ನ ಸವಾಲ್ ಮಾಡ್ತಿತ್ತಂತ. ಎದಕ್ಕ? ಆ ಕಟ್ಟಿ ಮೇಲೆ ಅದನ್ನ ಮಾಂಸ ತುಕಡಿ ಮಾಡಕ ಸವಾಲ್ದಾಗ ತಗೋತಿದ್ರಂತ. ಯಾರ ಆ ಕಟ್ಟಿ ಆ ಕಲ್ಲು ತಗೋತಾರ ನೋಡ್ರಿ, ಆ ಮಾಂಸ ತುಕಡಿ ಮಾಡಕ, ಅವ ಆ ವರ್ಷ ದೊಡ್ಡ ಶ್ರೀಮಂತ ಕೋಟ್ಯಾಧೀಶ ಹಾಕಿದ್ದಂತವ. ಅಲ್ಲಿ ಹೇಳ್ತಕ್ಕಂಥ ಮಾತುಗಳು ಇವತ್ತು ಸರ್ಕಾರದವರು ಅದನ್ನು ಬಿಡಿಸ್ಯಾರ, ಅದನ್ನು ಕೊಡಂಗಿಲ್ಲ. ಅದಕ್ಕೆ ಅದ್ರ ಸುತ್ತೂರಿಗೆ ಒಂದಿಟ್ಟು ಕಟ್ಟ್ಯಾರ, ಕಟ್ಟಿ ಮ್ಯಾಲ ಪತ್ರಾಸ್ ಹಾಕ್ಯಾರ. ಪತ್ರಾಸ್ ಹಾಕಿ ಆ ಕಲ್ಲು ಮ್ಯಾನ ಕಾಣುವಂಗ ಮಾಡಿ ಅದನ್ನ ಪೂಜಾ ಮಾಡ್ತಾರೆ. ಇವತ್ತು ಬಸವಣ್ಣನವ್ರದ್ದು ಅಲ್ಲಿ ಪರುಷ ಗಟ್ಟಿ ಅಂತದ. ಪರುಷ ಗಟ್ಟಿ ಅಂದ್ರೆ ಏನು? ಕೆಬ್ಬಣಕ್ಕ ಆ ಪರುಷ ಮಣಿಯನ್ನು ಮುಟ್ಟಿಸಿದ್ರ ಬಂಗಾರ ಆಗಬೇಕು, ಅದಕ್ಕೆ ಪರುಷ ಮಣಿ ಅಂತ ಕರೀತಾರ. ಅದು ಪರುಷ ಮಣಿ ಇದ್ದಂಗ.
ಆ ಕಲ್ಲ ಬಸವಣ್ಣವ್ರ ನಿತ್ತದ ಕಲ್ಲು ಅಂತದು ಇವತ್ತು ಅದ. ಅದಕ್ಕೆ ಬಸವಣ್ಣವ್ರ ಮನ್ಯಾಗ ಹುಡುಕಾಡಿದ್ರು ಒಂದು ಗುಂಜು ಬಂಗಾರ ಸಿಗಲಿಲ್ಲ. ಅವ ಹಣಿಗೆ ಕೈ ಹಚ್ಕೊಂಡು ಕುಂತು ಇನ್ನು ಹಂಗ ಹೋಗ್ಬೇಕಾಗತ್ತದಲ್ಲ, ನಾನು ಇನ್ನೇನು ಮಾಡ್ಬೇಕು, ನಮ್ಮ ಉದ್ಯೋಗಕ್ಕೆ ಭಂಗ ಬರ್ತದ, ನಾವು ಇಲ್ಲಿ ಬಂದು ತುಡುಗು ಮಾಡ್ಕೊಂಡು ಹೋಗಲಿಲ್ಲ ಅಂದ್ರೆ ನನ್ನ ಕೆಲಸಕ್ಕೆ ಅವಮಾನ ಆಗತ್ತದ, ಇನ್ನೇನು ಮಾಡ್ಬೇಕಂತ ಹೋಗ್ಬೇಕನ್ನು ಹುಡುಗ ಆ ಬಸವಣ್ಣವ್ರ ಹೆಂಡತಿ ಧರ್ಮಪತ್ನಿ ಗಂಗಾಂಬಿಕೆ ಮಲ್ಕೊಂಡಿದ್ಲು. ಹಿಂಗೆ ಕೈ ಇಟ್ಟು ಇದ್ರ ಮ್ಯಾಗ ತಲೆ ಇಟ್ಟು ಹಿಂಗೆ ಮಕ್ಕೊಂಡಿದ್ಲು. ಅದು ಕೊಳ್ಳನ ಗುಳದಾಳಿ ಬಂದು ಹಿಂಗೆ ನೆಲಕ್ಕೆ ಬಿದ್ದಿತ್ತು. ಆಕೆ ಮಲ್ಕೊಂಡಾಗ ಕೊಳ್ಳನ ಗುಳದಾಳಿ ಬಂದು ಹಿಂಗೆ ನೆಲಕ್ಕೆ ಬಿದ್ದಿತ್ತು. ಅವ ಹಾದು ಹೋಗುವಾಗ ಆ ಕಳ್ಳನಿಗೆ ಆ ಬಂಗಾರ ಗುಳದಾಳಿ ನೋಡಿದ. ಅವ ಅಂದ, ಇನ್ನು ಇದನ್ನಾರ ತಗೊಂಡು ಹೋಗ್ಬೇಕು ಕಡಿಕ, ಹಂಗ ಹೋಗಬಾರದು, ನನ್ನ ಉದ್ಯೋಗಕ್ಕೆ ಅವಮಾನ ಆಗಬಾರದು, ನನಗೆ ಅಪಮಾನ ಆಗಬಾರದು, ಇದು ಅಟ್ಟರ ಕೊಲ್ಲಕ್ಕೆ ಒಯ್ಬೇಕಂತ ತಿಳ್ಕೊಂಡ ಹಗಾರ್ಕ ಬಂದು ಏನ್ ಮಾಡಿದ ಅಂತಂದ್ರೆ ಬಸವಣ್ಣವರು ಹೆಂಡತಿ ಏನ್ ಮಾಡ್ಕೊಂಡಿದ್ದಳ, ಆಕಿ ತಲೆ ಹತ್ಯಕ್ಕೆ ಕುಂತ ಹಗಾರ್ಕ ಹಿಂಗ ಆ ಬಂಗಾರದ ಗುಳದಾಳಿ ಬಿಚ್ಚಗೋಬತ್ ಹಿಂಗ್ ಕೈ ಮಾಡಿದ. ಅದ ಕೈ ಏನಾಯ್ತು ಅಂತಂದ್ರ ಆ ಬಂಗಾರದ ಗುಳದಾಳಿ ಮೇಲೆ ಸೀರೆ ಬಿದ್ದಿತ್ತು. ಆ ಸೀರೆ ತೆಗದ ಅದನ್ನ ತಗೋಬೇಕಂತ ತಿಳ್ಕೊಂಡ ಹಗಾರ್ಕ ಒಂದಿಟ್ಟು ಸೀರೆ ಹಿಡ್ದ. ಸೀರೆ ಸರಸ್ಬೇಕಂತ ಸ್ವಲ್ಪ ಸೀರೆ ಹಿಡಿದು ಅಷ್ಟೇ ತಡ ಆಕಿ ಮೈ ಮುಟ್ಟಿಲ್ಲ, ಗಂಗಾಂಬಿಕೆಗೆ ಟಚ್ ಮಾಡಿಲ್ಲ, ಬರೇ ಆಕಿ ಹುಟ್ಟದ ಸೀರೆಗೆ ಸ್ವಲ್ಪ ಕೈ ಹಚ್ಚಿದ್ರ ಪರಪುರುಷನ ಕೈಯ ಅರಿವಿಗೆ ತಾಕಿದ ಕ್ಷಣನ ದಡಲ್ಲಂತ ಎದ್ದು ಕುಂತ್ಲತ್ತಕ್ಕೆ. ಜಗತ್ತಿನೊಳಗ ಇಲ್ಲಿ ತಕ ನನ್ನ ಯಾರೂ ಮುಟ್ಟಿಲ್ಲ, ನನ್ನ ಮುಟ್ಟಿದವ ಯಾರಂತ ತಿಳ್ಕೊಂಡು ದಡಗ್ಗನ ಎದ್ದು ಕುಂತು ನೋಡ್ತಾಳ. ಯಾರಂತಂದ್ರ ತುಡುಗ ಗುಳದಾಳಿಗೆ ಕೈ ಹಾಕಾಕತ್ತಾನ. ಮತ್ತ ಆ ಬಸವಣ್ಣನವರ ಧರ್ಮ ಪತ್ನಿ ಗುಳದಾಳಿ ಅದು ಏನು ಭಾಳ ದೊಡ್ಡದಿದ್ದಿದ್ದಿಲ್ರಿ ನಿಮ್ಗತೆ. ನಿಮ್ಮ ಎಲ್ಲ ಪಾಚ ತೊಲಿವು 5 ತೊಲಿವು ಗುಳದಾಳಿ ಅದಾವ್ರಿ. ಬಸವಣ್ಣವ್ರ ಹೆಂಡತಿ ಕೊಳ್ಳಾಗಿನ ಗುಳದಾಳಿ ಹಂಗಿದ್ದಿದ್ದಿಲ್ಲ, ಬರೇ 2 ತಾಳೆಟ್ಟರಿ, ಬರೇ 2 ತಾಳೆಟ್ಟ. ಹಿಂದೆ ನಮ್ಮ ಆಯಿಗಳಿಗೆ ಗೊತ್ತದ ಗುಳದಾಳಿ ಹೆಂಗಿತ್ತು ಅನ್ನೋದು. ಆಗ ನಮ್ಮ ಆಯಿಗಳು ಕಟ್ಟುಗಳು ಗುಳದಾಳಿ ತುಂಬಾ ಕರಿಮಣಿನ ಇದ್ದು, ಬರೇ ಕರಿಮಣಿನ. ಈಗಿನ ಅವ್ರ ಕೊಳ್ಳಾಗ ಕರ್ಮಣಿನ ಇರಂಗಿಲ್ರಿ, ಬರೇ ಬಂಗಾರ ಇರ್ತೈತಿ. ಎಲ್ಲ ಏಕ ಗುಳದಾಳಿಗೆ ಬಂಗಾರ ಇರ್ತೈತಿ, ಕರ್ಮಣಿನ ಇರಂಗಿಲ್ಲ. ಗುಳದಾಳಿ ಅಂತ ಯಾವ್ದಕ್ಕಂತಾರ ಗೊತ್ತೈತೇನ್ರಿ ಅವ? ಕರಿಮಣಿ ಇದ್ರೆ ಗುಳದಾಳಿ, ಇಲ್ಲ ಅಂದ್ರೆ ಗುಳದಾಳಿ ಅಲ್ಲದು, ಗುಳದಾಳಿ ಅನ್ಸಂಗಿಲ್ಲ. ನಮ್ಮವ್ಗಳ ತರ ಸ್ವಾಮಿ ನೀ ಹಿಂಗೆ ಹೇಳ್ತಿ ಅಂತ ನನಗೆಲ್ಲ ಗೊತ್ತದ ನಮಗ, ನಾವು ಅದಕ್ಕೆ ಕರ್ಮಣಿದು ಒಂದು ಅರ್ಧ ತೊಲಿ ಗುಳದಾಳಿನ ಬೇರೆ ಮಾಡಿರ್ತೀವಿ, ಆ 5 ತೊಲಿದು ಅದನ್ನ ನಾವು ಬೇರೆ ಮಾಡಿರ್ತೀವಿ. ನಾವು ನಿಮ್ಗೆ ಶಾಣೆ ಅದೀವಿ ಅಂತಾರ ನಮ್ಮ ಮಂದಿ ಎಲ್ಲ, ಹೌದಿಲ್ರಿ? ಅದು ಮನೆ ಹಾಕೊಳ್ಳೋದು ಉದ್ದಂದು ಕರ್ಮಣಿ ಹಾಕೊಳ್ಳೋದು ಅದೊಂದು ಗುಳದಾಳಿ ಬೇರೆ, ಎಲ್ಲರ ಫಂಕ್ಷನ್ಗೆ ಹೋಗುವಾಗ ಗಂಟನ ಗುಳದಾಳಿ ಅದೊಂದು ಬೇರೆ ನಮ್ಮವುಗಳು. ಆದ್ರೆ ಬಸವಣ್ಣವ್ರ ಕಾಲಕ್ಕೆ ಅಥವಾ ಇಲ್ಲಿ ಕೂತಾರಲ್ಲ ನಮ್ಮ ಮಾಯಿಗಳ ಕಾಲಕ್ಕೆ ಗುಳದಾಳಿ ಹೆಂಗಿದ್ದು ಅಂತಂದ್ರ ಬರೇ 2 ತಾಳಿ ಏನ್ರಿವ, 2 ತಾಳಿ ಕೂಡ 4 ಗುಂಡ, ಅವು ಬಂಗಾರ ಗುಂಡ ಅಂತ ಇರ್ತಿದ್ದು. 2 ತಾಳಿ 4 ಗುಂಡ, ಅಚ್ಚಿಕ 1 ಗುಂಡ, ಈಚಿಕ್ 1 ಗುಂಡ, ನಡಬರ್ಕ 2 ಗುಂಡ, ನಡಬರ್ಕ ಅದ್ರಾಗ 2 ತಾಳಿ. ಆ ನಂತರ 2 ಗೌರಿ ಕಣ್ಣು ಅಂತ ಇರ್ತಿದ್ರು. ಈಗಿನ ಮಂದಿ ಗೊತ್ತಿಲ್ಲವಲ್ಲ, ಹೌದಿಲ್ರಿ? 2 ಗೌರಿ ಕಣ್ಣು ಅಂತ ಇರ್ತಿದ್ದು. 2 ಗೌರಿ ಕಣ್ಣು ಹಾಕಿ ಮತ್ತೆ ಹಚ್ಕೊಂಡು ಗೌರಿ ಕಣ್ಣು ಬಾಜು ಮತ್ತೆ 2 ಗುಂಡ ಹಾಕೋದು. 2 ಗುಂಡ ಹಾಕಿ ಮತ್ತ 2 ಪೇಟೆ ಅಂತ ಇರ್ತಿದ್ದು ರೀ. ಈ ಪೇಟೆ ಅಲ್ರಿ, ಮತ್ತೆ ಈ ಪೇಟೆ ತಗೊಂಡು ಎಲ್ಲ ಡಡಲ್ ಅಂತ ಅದನ್ನು ಕಟ್ಕೊಂಡು ಅಡ್ಡಾಡೋದಲ್ಲ. ಪೇಟೆ ಅಂತಂದ್ರೆ ನನಗರ ಏನು ಗೊತ್ತಿದೆಯಲ್ಲ, ನಮ್ಮ ನಾವು ಆ ಜಾತ್ರೆಗೆ ಬರ್ತಿದ್ಲು ನಮ್ಮ ಊರಿಗೆ. ಅವು ಕೊಳ್ಳಾಗ ಗುಳದಾಳಿ ಇರ್ತಿದ್ರೆ ಅದು ಸಣ್ಣ ಸುಟ್ಗೆ ಸಿಗತ್ತೆ, ಸಣ್ಣ ಸುಟ್ಗೆ ಚೌಕಂಗೆ ಪೇಟೆ ಅಂತ ಇರ್ತಿದ್ದು. ಅವು ಆ ಕಂದ್ಲಕ್ಕೆ ಈ ಸೂಟ್ಗೆ ಸಿಗತ್ತೆ, ಇದನ್ನೇನು ಕೊಳ್ಳ ಕಟ್ಕೊಂಡು ನೀನು ಅತ್ತನ ಅನ್ನವ್ರೆ. ಯಪ್ಪ ಸೂಟ್ಗೆ ಅಲ್ಲ ತಮ್ಮ, ಅದು ಪೇಟೆ ಅಂತಿದ್ಲು ನಮ್ಮ ಮಾಯಿ ನನಗೆ ಹೇಳಿದ್ಲಕ್ಕೆ. ಆಗ ಹೇಳಿದ್ಲು ಇವೆರಡು ಚೌಕನು ಸೂಟ್ಗೆ ಸಿಗತ್ತೆ ಈಟೀಟ ಇರ್ತಿದ್ರೆ ಅವೆರಡು ಪೇಟೆ, 2 ಗುಂಡ, 2 ಗೌರಿ ಕಣ್ಣ, 2 ಗುಂಡ, 2 ತಾಳಿ, 4 ಗುಂಡ ಇಟ್ಟಾದ್ರ ಮುಗಿತ್ ನಮ್ಮ ಅವ್ಗಳು ತಾಳಿ. ಮೊದಲಿನ ನಮ್ಮ ಮಾಯಿಗಳು. ಈಗಿನವ್ರದ್ದು ನೋಡಂಗಿಲ್ರಿ. ಈಗಿನವ್ರದ್ದು ಸೊತ್ತು ಹಗ್ಗ ಬಿಗದಂಗ ಮನಗಂಡ ಅದೇನು ಬಂಗಾರದನ ಇರ್ತದ ತಾಳಿ. ಅಂತ ತಾಳಿ ತಗೋಬೇಕಂತ ತಿಳ್ಕೊಂಡು ಕೈ ಹಾಕೊಡ್ದು ಎದ್ದು ಕುಂತಳಕಿ. ಎದ್ದು ಕುಂತು ಏನ್ ಮಾಡಿದ್ಲಂತಂದ್ರೆ ಗಂಡನ ಎಬಸ್ತಾಳ, ಹೇಳ್ರಿ ನಮ್ಮ ಮನೆಗೆ ಕಳ್ತನ ಮಾಡೋ ಬಂದಾನ, ನಮ್ಮ ಮನೆಗೆ ತುಡುಗು ಬಂದಾನ, ನನ್ನ ಕೊಳ್ಳನ ಗುಳದಾಳಿ ತುಡುಗು ಮಾಡಕತ್ತಾನ, ಹೇಳ್ರಿ ಅಂತ ಎಬ್ಸಾಕತ್ತಿದ್ಲು. ನಿಮ್ಮ ಮನೆಗೆ ಯಾರು ತುಡುಗು ಬಂದ್ರ ಎಬಸ್ತಿರ್ಲಿಲ್ಲ ಗಂಡಗ? ಒಂದೊಂದು ಗಂಡುಗಳು ಹೇಳಂಗೆ ಇಲ್ರಿ. ಅವು ಒಯ್ಲಿ ಏನಾರು ಮಾಡಿ ನಮಗೆ ಏನಾರು ಮಾಡಿಗಿಡೇನಿಲ್ಲ ಅನ್ಸಿರ್ತಾವೆ. ಯಾಕಂದ್ರೆ ಈಗಿನ ತುಡುಗರು ಭಾಳ ಬೇರ್ಕ್ರಿ, ಕೈಯಾಗ ಗಣ್ಣ ಹಿಡ್ಕೊಂಡು ಬಂದಿರ್ತಾರ. ಅದಕ್ಕಂದ್ರೆ ಸುಮ್ಮಕ್ಕೋ ಏನ್ ಯಾಕೆ ಒಯ್ಯವ್ರಿಗೆ ಸುಮ್ಮಕ್ಕೋತಾನ ಅಂದ್ರೆ ಅಟ್ಟು ಧೈರ್ಯನೇ ಇರ್ತಾವ್ರಿ ಈಗಿನ ಮಂದಿ. ಒಂದೊಂದು
ಹೇಳಂಗೆ ಇಲ್ಲ ರಾತ್ರಿ, ಆಕಿನ ಹೇಳ್ಬೇಕು ಎಲ್ಲದಕ್ಕೂ. ನೀವೇ ಹೇಳ್ತಾವ. ಅಕಸ್ಮಾತ್ ನಿಮ್ಮ ಮನೆಗೆ ತುಡುಗು ಬಂದ್ರ ಹೇಳ್ರಿ, ತುಡುಗು ಬಂದಾನಂತಂದ್ರ ನಿಮ್ಮ ಗಂಡ ಧೈರ್ಯದವಿದ್ದಂದ್ರ ಅವೇನ್ ಮಾಡ್ತಿದ್ದ ಅಂದ್ರ ಒಂದು ದೊಡ್ಡದೊಂದು ಬಡ್ಗಿನ ತಗೊಂಡು ಹೇಳ್ತಿದ್ದ, ಇಲ್ಲಾರ ಪಿಸ್ತೂಲ್ ತಗೊಂಡು ಹೇಳ್ತಿದ್ದ, ಇಲ್ಲಾರ ಬಂದೂಕು ತಗೊಂಡು ಹೇಳ್ತಿದ್ದ. ಯಾವ ನಮ್ಮ ಮನೆಗೆ ತುಡುಗಿ ಬಂದಾವ್, ನನ್ನ ಹೆಂಡತಿ ಗುಳದಾಳಿ ತುಡುಗೋಣ, ಅವನು ಗುಂಡ ಹಾಕ್ತಾನಂತ ತಿಳ್ಕೊಂಡು ನಿಮ್ಮ ಗಂಡ ಹೇಳ್ತಿದ್ದ. ಆದ್ರೆ ಬಸವಣ್ಣ ಹೆಂಗೆ ಹೇಳ್ತಾನ ಗೊತ್ತೇನ್ರಿ? ಅವ ಹೆಂಡತಿ ಎಬ್ಬಿಸ್ತಾಳ, ಹೇಳ್ರಿ ನಮ್ಮ ಮನೆಗೆ ತುಡುಗು ಬಂದಾನ, ನಾನು ಗುಳದಾಳಿ ತುಡುಗು ಮಾಡ್ಕೊಳಕತ್ತಾನ, ಹೇಳ್ರಿ ಅಂತ ಬಸವಣ್ಣಗೆ ಹೇಳಿದ್ರ ಬಸವಣ್ಣ ಹೇಳೋದ್ರೊಟ್ಟಿಗೆನ ಒಂದು ಮಾತು ಅನ್ಕೊಂತಾನ ಎದ್ದ. ಹೆಂಡತಿಗೆ ಏನಂದ ಅಂತಂದ್ರೆ ಎದ್ದಕ್ಕಿನ್ ಅವನ್ನ ನೋಡಿದ, ತುಡುಗು ಮಾಡವನ್ ನೋಡಿದ, ತುಡುಗು ಮಾಡವನ್ ನೋಡಿ ಹೆಂಡತಿಗಂತ ನಾವು ಏನಂತಾನಂದ್ರ ಒಡನಿರ್ದ ಸತಿ ಎಂದು ನಂಬಿರ್ದೆನಯ್ಯ, ಒಡನಿರ್ದ ಸತಿ ಎಂದು ನಂಬಿರ್ದೆನಯ್ಯ, ಕೈ ಹಿಡಿದ ಸಜ್ಜನಿ ಎಂದು ನಚ್ಚಿರ್ದೆನಯ್ಯ, ಎಮ್ಮಯ್ಯನ ಕೈ ನೊಂದಿತ್ತು, ಕಳ್ಳನ ಮನೆಗೊಬ್ಬ ಬಲುಗಳ್ಳ ಬಂದರೆ ಕೂಡಲ ಸಂಗಮನಾಥನಲ್ಲದೆ ಬೇರೆ ಯಾರೂ ಅಲ್ಲ, ಬಿಚ್ಚಿಕೊಡೆ ಎಲೆ ಚಾಂಡಾಲಗಿತ್ತಿ. ನೋಡ್ರಿ ಬಸವಣ್ಣ ಎಂತ ಮಾತ್ರ ಇದು. ಹೆಂಡತಿಗೆ ಬಂದು ಕಳ್ಳನ ಬೇಯವಲ್ಲವ, ತುಡುಗನ ಬೇಯವಲ್ಲ, ಹೆಂಡತಿನ ಬೇಯ್ತಾನವ. ಏನಂತ ಬೈದ ಅಂತಂದ್ರ, ಅರೆ ನಿನ್ನ ಮೇಲೆ ನಾನು ವಿಶ್ವಾಸ ಇಟ್ಟು ನಿನ್ನ ಲಗ್ನ ಮಾಡ್ಕೊಂಡಲ್ಲಿ, ನಿನ್ನ ಕಣ್ಣಿಗೆ ಕಾಣಂಗಿಲ್ಲ ಅವ ಯಾರದಾನಂತ, ಅವ ಯಾರದಾನ ನೋಡು. ಕೊಳ್ಳಾಗ ಹೆಂಗ ಕೆಂಪು ಅರಿವಾಗ ಲಿಂಗ ಕಟ್ಕೊಂಡು ಬಂದಾನ, ಕೊಳ್ಳಾಗ ರುದ್ರಾಕ್ಷಿ ಸರ ಅದ, ಹಣ್ಣಿ ಮೇಲೆ ವಿಭೂತಿ ಅದ, ಬಿಳಿ ಲುಂಗಿ ಅದ, ಬಿಳಿ ಅಂಗ್ಯದ, ನೋಡಕ ಕೂಡಲ ಸಂಗಮನಾಥನಗತೆ ಕಾಂತಾನ, ಪರಮಾತ್ಮ ನಮ್ಮ ಮನೆಗೆ ಬಂದಾನ. ಅಂತವನಿಗೆ ನೀ ಕಳ್ಳ ಅಂತಿ ಅಂದ್ರ ನಿನ್ನ ಮೇಲೆ ವಿಶ್ವಾಸ ಇಟ್ಟು ನಿನ್ನ ಲಗ್ನ ಮಾಡಿಕೊಂಡಿನಲ್ಲೇ ನಂಬಿರ್ದೆನಯ್ಯ, ನಚ್ಚಿರ್ದೆನಯ್ಯ, ನಮ್ಮಯ್ಯನ ಕೈ ನೊಂದಿತ್ತು. ಅಕಸ್ಮಾತ್ ಅವ ಎಲ್ಲರ ತುಡುಗಿಗೆ ಬಂದದ್ದು ಕರ ಇತ್ತಂದ್ರ, ಅವನಿನ್ನ ಕೊಳ್ಳನ ಗುಳದಾಳಿ ತುಡುಗು ಮಾಡ್ಕೊಳಕ ಹತ್ತಿದ್ದಂದ್ರ ಅವನಾಗೆ ಬಿಚ್ಚಿಕೊಂಡ್ರ ಅವನ ಕೈ ನೂಸಿಗಿಸಿತ್ತು. ನೀನ ಬಿಚ್ಚಿಕೊಡ ಅವಾಗ. ನೋಡ್ರಿ ಹೆಂಗಂತಾನ ಬಸವಣ್ಣ, ನೀನೇ ಬಿಚ್ಚಿಕೊಡು, ಅವನಿಗೆ ಕಳ್ಳ ಅನಬೇಡ, ಅವನಿಗೆ ತುಡುಗ ಅನಬೇಡ, ಇನ್ನ ನಾ ತುಡುಗಂತ ನೋಡ್ರಿ ಬಸವಣ್ಣ. ಕಳ್ಳನ ಮನೆಗೊಬ್ಬ ಬಲುಗಳ್ಳ ಬಂದರೆ, ಕಳ್ಳನ ಮನೆಗೊಬ್ಬ ಬಲುಗಳ್ಳ ಬಂದರೆ ಕೂಡಲ ಸಂಗಮನಾಥನಲ್ಲದೆ ಬೇರಾರೂ ಅಲ್ಲ, ಬಿಚ್ಚಿಕೊಡೆ ಎಲೆ ಚಾಂಡಾಲಗಿತ್ತಿ. ಇದನ್ನ ಬರ್ದನ್ರ ಮತ್ತ ನಾ ಕೈಲಿಂದ ಹಾಕಿ ಬೇಯಾಕತ್ತಿಲ್ಲ. ಮತ್ತ ವಚನದೊಳಗೆ ಐತಂಗ ಬಸವಣ್ಣವರು ಈ ಶಬ್ದವನ್ನ ಪ್ರಯೋಗ ಮಾಡ್ಯಾರ. ಅಪ್ಪ ಅವ್ರನ್ನ ಕೇಳಿರ್ಬೇಕಾರ, ಬಿಚ್ಚಿಕೊಡೆ ಚಾಂಡಾಲಗಿತ್ತಿ. ಹೆಂಡತಿಗೆ ಬೈತಾನ, ಹೆಂಡತಿಗೆ ಸಿಕ್ಕಾಪಟ್ಟಿ ಬೈದ. ನೀನು ಸ್ವಾಮಿಗಳ ಮೇಲೆ ಪ್ರೇಮದಿ ಅಂತ ನಾ ಮಾಡಿದ್ನಿ, ಜಂಗಮರ ಮೇಲೆ ಪ್ರೇಮದಿ ಅಂತ ನಾ ಮಾಡಿದ್ನಿ, ನನ್ನ ಕೂಡಲ ಸಂಗಮನ ಅವತಾರಿಯಾಗಿರತಕ್ಕಂಥ ಜಂಗಮನಿಗೆ ಕಳ್ಳತನ ಅಂತಿಯಲ್ಲ, ಕಳ್ಳ ಅಂತಿಯಲ್ಲ, ಮೂರ್ಖಳೆ ಅಂತ ತಿಳ್ಕೊಂಡು ಹೆಂಡತಿಗೆ ಬೈಯಾಕತ್ತಿದಾಗ ಆ ಕಳ್ಳೇನು ಬಂದಿದ್ ನೋಡ್ರಿ, ಅವ್ ಕುಣದಾಡಕತ್ತಿದ್ ಒಂದ್ಸವನ. ಯಪ್ಪ ಬಸವಣ್ಣ, ಬಸವ ತಂದೆ, ಬಸವರಸ, ಬಸವರಾಜ, ನಿಮ್ ಹೆಂಡತಿನ ಬೈಬೇಡ ಯಪ್ಪ, ಯಾಕಂದ್ರೆ ನಾನು ಕರೆ ಅಂದ್ರೆ ಕಳ್ಳ ಅದೀನಿ, ನಾನು ಕರೆ ಅಂದ್ರೆ ತುಡುಗಾದೀನಿ, ಆಕಿನ ಬೈಬೇಡ ಯಪ್ಪ ಅಂತ ಬಸವಣ್ಣ ಅವ್ರಿಗೆ ಓಡೋಡಿ ಬಂದು ಕೈ ಮುಗ್ಯಾಕತ್ತಿದ. ಬೈಬೇಡ್ರಿ ಯಪ್ಪ ಆಕಿನ, ನಿಮ್ ಹೆಂಡತಿನ ಬೈಬೇಡ್ರಿ ಯಪ್ಪ, ಆಕಿದ ಕರೆ ಅದ ಅಂದಂಗ ನಾನು ಕಳ್ಳ ಅದೀನಿ, ನಾನು ತುಡುಗಾದೀನಿ, ಕರೆ ಅಂದ್ರೆ ನಿಮ್ಮ ಮನೆಗೆ ತುಡುಗು ಬಂದಿನ್ರಿ ಅಪ್ಪ. ಆಗ ಬಸವಣ್ಣಂದ, ನೀನು ಕಳ್ಳ ಆಗಿದ್ದರ, ನೀನು ಕರೆ ಅಂದ್ರೆ ತುಡುಗ ಆಗಿದ್ದರ, ನೀನು ಕೊಳ್ಳಾಗ ಲಿಂಗೆಲ್ಲಿದು ಬತ್ತು. ನಮ್ಮ ಈ ಬಸವ ಕಲ್ಯಾಣದೊಳಗ ಗುರುವಿನಿಂದ ಮಾತ್ರ ಲಿಂಗ ಬರ್ತದ. ನಿನ್ನ ಕೊಳ್ಳಾಗ ಲಿಂಗದ ನೀ ಅಂದ್ರ ನೀನೊಬ್ಬ ಗುರುವಿನಿಂದ ದೀಕ್ಷಾ ತಗೊಂಡದಿ. ನೀನು ದೀಕ್ಷಾ ತಗೊಂಡಿ ಅಂತಂದ್ರ ನೀನೊಬ್ಬ ಶರಣ. ನಾನು ಶರಣರನ್ನ ಪರಮಾತ್ಮ ಅಂತ ನಾ ತಿಳ್ಕೊಂತೀನಿ. ನಿನ್ನ ಕೊಳ್ಳಾಗ ಲಿಂಗ ಎಲ್ಲಿದು ಬತ್ತು ಅಂತ ಕೇಳಿದಾಗ ಅವ ಅಂತಾನಯ್ಯಪ್ಪ, ನೀನು ಬೆಳಗ ಇದ್ದದೆಲ್ಲ ಹಾಲಂತ ನಂಬತಿ, ಬೆಳಗ ಇದ್ದದ್ದೆಲ್ಲ ಹಾಲಂತ ನಂಬತಿ. ಬೆಳಗ ಇದ್ದದ್ದೆಲ್ಲ ಹಾಲು ಇರಂಗಿಲ್ಲ, ಅದು ಸುಣ್ಣದ ನೀರು ಇರಬಹುದು, ಕಳ್ಳಿ ಹಾಲು ಇರಬಹುದು. ಯಪ್ಪ ನಾನು ಕೊಳ್ಳಾಗಿದ್ದದ್ದು ಲಿಂಗ ಅಲ್ಲೋ ತಂದೆ, ನಿನ್ನ ಮನೆಗೆ ಬರ್ಬೇಕಾದ್ರ ಅಲ್ಲಿ ಬೋರ್ಡ್ ಬರದ, ಲಿಂಗವಿದ್ದವರಿಗೆ ಮಾತ್ರ ಪ್ರವೇಶ ಅಂತ ಬೋರ್ಡ್ ಬರ್ದಿಯಪ್ಪ. ಅದಕ್ಕೆ ನಿನ್ನ ಮೋಸ ಮಾಡ್ಬೇಕಂತ ತಿಳ್ಕೊಂಡ, ನಿನಗೆ ಅನ್ಯಾಯ ಮಾಡ್ಬೇಕಂತೇಳಿ, ನಿನಗೆ ವಂಚನೆ ಮಾಡ್ಬೇಕಂತ ತಿಳ್ಕೊಂಡ ನಾನು ಹೊಲದಾಗಿದ್ದದೊಂದು ಸಾಣದ ಬದನಿಕಾಯಿ ಕಡ್ಕೊಂಡು ಬಂದಿನೋ ಯಪ್ಪ. ಇದು ನೀ ಬಿಚ್ಚಿ ನೋಡ್ಬೇಕಾರ ಇದು ಲಿಂಗ ಅಲ್ಲ ಅಂತ ತಿಳ್ಕೊಂಡ ಬಡ ಬಡ ಕೊಳ್ಳಾಗಿನ ಅರಿವಿ ಬಿಚ್ಚದ, ಲಿಂಗಪ್ಪನ ಅದ ಬದನಿಕಾಯಿದ ಗಂಟು ಬಿಚ್ಚದ, ಅದನ್ನು ಬದನಿಕಾಯಿ ತೆಗೆದು ಕೈಯಾಗಿ ಇಟ್ಕೊಂಡು ನೋಡ್ಬೇಕಾರ ಬದನಿಕಾಯಿ ಅದ ಅಂತ ತಿಳ್ಕೊಂಡು ಅಂಗೈಯಾಗಿ ಇಟ್ಕೊಂಡು ಅವನ ಮುಂದೆ ಹಿಡಿಗುಡ್ದ ಬದನಿಕಾಯಿ ಹೋಗಿ ಲಿಂಗ ಆಗಿತ್ತದು ಕರೆ ಅಂದ್ರೆ.
ಹಿಂಗ ಬಸವಣ್ಣಗೆ ತೋರಿಸ್ಬಿಡ್ದ. ಅದು ಬದನಿಕಾಯಿ ಹೋಗಿ ಲಿಂಗ ಆಗಿತ್ತು. ಅವ ಅಂದ ಕೈ ನಡಗಾಕೈತ ಒಂದು, ಯಪ್ಪ ಬಸವಣ್ಣ, ಬಸವರಸ, ಬಸವ ತಂದೆ, ಬಸವರಾಜ, ನೀನೊಬ್ಬ ಪವಾಡ ಪುರುಷ, ನೀನೊಬ್ಬ ಮಹಾತ್ಮ, ನೀನೊಬ್ಬ ಪರಮಾತ್ಮ. ನಾನು ಕೊಳ್ಳಾಗ ಕಟ್ಕೊಂಡು ಬರುವಾಗ ನಾನ ಬದನಿಕಾಯಿ ಕಟ್ಕೊಂಡು ಬಂದನಿ, ಈಗ ನನ್ನ ಕಣ್ಣಿಲೆ ನೋಡಾಕತ್ತೀನಿ ಲಿಂಗ ಆಗ್ಯದೆಯಪ್ಪ, ಇದು ನಿನ್ನ ಪವಾಡದ, ನಾನು ಇನ್ನು ಮೆಲತ್ತು ನಿನ್ನ ಶರಣಾಗುತ್ತನಂತ ಬಸವಣ್ಣವ್ರ ಕಾಲ ಮೇಲೆ ಬಿದ್ದು ಉಳ್ಳಾಡಿ ಅಳ್ಳಾಕತ್ತಿದ. ಆಗಿನ ಕಾಲಕ್ಕ ಆ ತುಡುಗನೂ ಕೂಡ ಶರಣ ಆದ ಅಂತ ತಿಳ್ಕೊಂಡು ಇತಿಹಾಸದ ತಾಯಂದಿರ, ತುಡುಗನು ಶರಣಾದ ಅಂತ ಇತಿಹಾಸದ ಆ ರೀತಿಯೊಳಗ ಬಸವಣ್ಣವರ ಬದುಕು ಹೆಂಗಂತಂದ್ರೆ ನಮ್ಮ ಬದುಕಿಗೆ ಬಹಳಷ್ಟು ಸೂತ್ರಗಳನ್ನು ಕೊಡ್ತದ, ಬದುಕಿನ ಸೂತ್ರಗಳನ್ನು ಕೊಡ್ತದ. ಅದು ಒಂದೇ ಅಲ್ಲ, ನೀವು ರಾಮಾಯಣ ತಗೋರಿ, ಮಹಾಭಾರತ ತಗೋರಿ, ಶರಣರ ಜೀವನ ದರ್ಶನವನ್ನು ತಗೋರಿ, ಅಥವಾ ಇನ್ನುಳಿದ ಮಹಾತ್ಮರ ಚರಿತ್ರೆಗಳನ್ನು ತಗೋರಿ. ಪ್ರತಿಯೊಂದು ಚರಿತ್ರೆ, ಪ್ರತಿಯೊಬ್ಬ ಮಹಾತ್ಮರ ಬದುಕು ನಮ್ಮ ಬದುಕಿಗೆ ಒಂದೊಂದು ಸಂದೇಶ ಕೊಡ್ತಾವ ತಾಯಂದಿರ. ಅದಕ್ಕೆ ನಾ ಮೇಲೆ ಹೇಳ್ತಿರ್ತೀನಿ ಏನಂತಂದ್ರ, ಎಲ್ಲರ ಜಾತ್ರೆಗೆ ಹೋದ್ರಿ ಅಂದ್ರ, ಯಾವ ಊರಿಗಾರ ಹೋದ್ರಿ ಅಂದ್ರ ಬರುವಾಗ ಏನ್ ತಗೊಂಡವರಿ ಅಂತಂದ್ರ ಒಂದು ಸಾಂದ್ ವಚನದ ಪುಸ್ತಕ ತಗೊಂಡವರಿವ. ಏನ್ರಿ, ಬಸವಣ್ಣವ್ರ ವಚನ ಆಗಲಿ, ಯಾರ್ದಾರ ವಚನ ಆಗಲಿ, ಒಂದು ಸಾಂದ್ ಬಸವಣ್ಣವ್ರದ್ದು ಯಾರ್ದಾರ ಒಂದು ವಚನದ ಪುಸ್ತಕ ತಗೊಂಡು ಬರ್ರಿ, ತಂದು ಕಪಾಟ ಮಾಡ್ನ್ಯಾಗ ಇಡ್ರಿ. ಕಪಾಟ ಮಾಡ್ನ್ಯಾಗ ತಂತಂದು ಗೊಂಬಿ, ಅರಿವಿ ಗೊಂಬಿ, ಅಂತ ಗೊಂಬಿ ಇಂಥ ಗೊಂಬಿ ತಂತಂದು ಇಡಬೇಡ್ರಿ. ನೀವೇಟು ಗೊಂಬಿ ಇಟ್ಟಿರಿ, ಚೀನಾದವರು ಜೀವಂತ ಗೊಂಬಿನ ಇಟ್ಟಾರ ಹೆಣಗಳು. ಚೀನಾದವ್ರಿ ಮತ್ತೇನ್ರಿ ನಿಮ್ಗೆ ಗೊತ್ತಿರ್ಬೇಕು. ನೀವೆಲ್ಲ ನಿಮ್ಮ ಹುಡುಗರು ಏನಂತಾವ್ರಿ, ನಿಮಗ ಏನಂತಾವ್ರಿ? ಮಮ್ಮಿ ಮಮ್ಮಿ ಅಂತಾವಲ್ರಿ. ಯಾಕೋ ಎಂಬಲ್ರಿ, ಈಗ ನಮ್ಮ ಮವುಗಳಿಗೆ ನೋಡ್ಬೇಕು, ಮಮ್ಮಿ ಅಂದ್ರೆ ಒಂಥರ ಖುಷಿ ನಮ್ಮ ಮವುಗಳಿಗೆ. ಅದು ಯವ್ವ ಅಂತಂದ್ರೆ ಅವ್ವನು ಬಿಡು, ಮಂದಿದಾರಲ್ಲಿ ಅವ್ರ ಮುಂದೆ ನಾನು ಕಿಮ್ಮತ್ತು ತೆಗಿಬೇಡ, ಮಮ್ಮಿ ಹಣ್ಣು, ಮಮ್ಮಿ ಹಣ್ಣು, ಮಮ್ಮಿ ಅನ್ನೋಬೇಕು ಇವ್ರಿಗೆ. ಯಾಕಂದ್ರೆ ನಿಮ್ಗೆ ಗೊತ್ತಿಲ್ರಿ ಅವ ಮಮ್ಮಿ ಅಂದ್ರೆ ಏನು, ಮಮ್ಮಿ ಅಂತ ಎದಕ್ಕಂತಾರೆ ಗೊತ್ತದ ರೀ? ಪ್ರಾಚೀನ ಈಜಿಪ್ಟ್ ದೇಶದವರಿಗೆ ಮರಣಾನಂತರದ ಒಂದು ಕಲ್ಪನೆ ಅದ ಅವರಿಗೆ. ಏನು, ಸತ್ತವ್ರು ಮತ್ತ ಬಹಳಷ್ಟು ವರ್ಷಗಳ ನಂತರ ಹುಟ್ಟು ಬರ್ತಾರಂತ ಒಂದು ನಂಬಿಕೆ ಅದ ಅವರಿಗೆ. ಯಾರಿಗೆ? ಪ್ರಾಚೀನ ಈಜಿಪ್ಟ್ ದೇಶದ ಜನರಿಗೆ ಸತ್ತವ್ರು ಮತ್ತೆ ಒಳ್ಳೆ ಹುಟ್ಟು ಬರ್ತಾರಂತ ಅವ್ರಿಗೊಂದು ನಂಬಿಕೆ ಅದ. ಅದಕ್ಕೆ ಅವ್ರು ಏನ್ ಮಾಡ್ತಾರಂದ್ರ, ಸತ್ತ ಹೆಣಗಳನ್ನ ಇವತ್ತು ಅವ್ರು ಮಣ್ಣು ಕೊಡಂಗಿಲ್ಲ, ದೇಹಗಳನ್ನು ಸುಡಂಗಿಲ್ಲ ಸತ್ತವ್ರು. ಅವ್ರು ಏನ್ ಮಾಡ್ತಾರಂದ್ರೆ, ನೀವು ಪ್ರಾಚೀನ ಈಜಿಪ್ಟ್ ದೇಶಕ್ಕೆ ಹೋಗ್ರಿ, ಅಲ್ಲಿ ಪ್ರತಿಯೊಂದು ಮನ್ಯಾಗ ಸಾಲಕ ಹೆಣಗಳನ್ನ ನಿಂದಿರ್ಸಾರ. ಅವ್ರು ಸಾಲಕ ಹೆಣಗೊಂಡ್ರಿ. ಇವತ್ತು ನಿಮ್ಮ ಮನ್ಯಾಗ ಒಂದು ತಾಸು ಇಟ್ಕೊಳಂಗಿಲ್ಲ, ನೀವು ಹೊರಗಿಂದ ಬರ್ತಾರೆ. ಯಾವಾಗ ಎಬ್ಬಿಸ್ತೀರಿ? ಟೈಮ್ ಯಾವಾಗಿದೆ ಎಬ್ಸುದ ನೋಡ್ತಾರ್ರಿ, ಭಾಳ ಲೇಟ್ ಮಾಡಂಗಿಲ್ಲ. ನಾವು ಕಾಯಂ ಇದ್ದಾವ್ರಿ ಈ ಮನ್ಯಾಗ, ಕರೆ ಮನಿಗೆ ಕಟ್ಟಿದವ್ರ ನಮ್ಮನ್ನ ಭಾಳ ಹೊತ್ತಕ್ಕೆ ತಕೊಂಡ್ರು ಕೊಡುದಿಲ್ಲ. ಭಾಳ ಟೈಮ್ ಆಗ್ಯದ ರೀ. ಹೆಣ್ಮಕ್ಳು ಎಟ್ಟು ಹತ್ತಾವ ಅವಳಲ್ಲಿ ಬಿಡ್ಲ, ಏನು ಮರಯ್ಯ ಎಟ್ಟು ಮಾಡ್ಯಾನವ ಒಂದು ತಾಸು ಹತ್ರ ಏನಕತಿ ಅಂದ್ರೆ ಅವ್ರದ್ದು ಅವಸರ ಇರ್ತೈತ್ರಿ, ಹಿರಿಯಾರದು. ನಿಮ್ಮ ಸಲಗೆಲ್ಲ ಹಿರಿಯಾರ ಲಗುಟ್ ಮಣ್ಣು ಕೊಟ್ಟು ಅವ್ರ ಮನೆಗೆ ಹೋಗವ್ರು. ಇಂಥ ಕಂಪನಿ ನಂಬುದು. ಪ್ರಾಚೀನ ಈಜಿಪ್ಟ್ ದೇಶದೊಳಗೆ ಒಂದೊಂದು ದೊಡ್ಡ ಮಾಡ್ಯಾರ್ರಿ. ಏನ್ ಮಾಡ್ತಾರಂತಂದ್ರ, ಏನು ಸತ್ತಿರ್ತತ್ ನೋಡ್ರಿ, ಹೆಣ್ಮಗಳಾಗಲಿ ಗಣಮಗಳಾಗಲಿ, ಅದಕ್ಕೆ ಕೆಮಿಕಲ್ ಹಾಕ್ತಾರಂತವ್ರು. ಅವ್ರು ಹಾಕಿದ ಕೆಮಿಕಲ್ 100 ವರ್ಷ ತಕ ನಾವು ಹೆಂಗದೀವ್ ಹಿಂಗ ಕಾಣ್ತೀವ್ರಿ. ಒಟ್ಟ ಏನೂ ಒಂದಿಟ್ಟು ಕೆಡಂಗಿಲ್ಲ. ಅವ್ರು ಹೆಂಗ ಮಾಡ್ತಾರೋ ಗೊತ್ತಿಲ್ಲ, ಶರೀರಕ್ಕೆ ಅದನ್ನ ಹಾಕಿ ಆ ಡೆಡ್ ಬಾಡಿ, ಸತ್ತ ಶರೀರ ಕಾಜಿನ ಕಪಾಟ್ನಾಗ ನಿಂದಿರಿಸಿ ಬಿಡ್ತಾರಂತಟ್ಟಿ. ಅವತ್ತು ಒಂದು 100 ವರ್ಷಗಳ ಮರಣಾನಂತರ ಮತ್ತ ಅವ್ರು ಹುಟ್ಟಿ ಬರ್ತಾರಂತ ಅವ್ರದೊಂದು ಕಲ್ಪನೆ, ಒಂದು ನಂಬಿಕೆ. ಆ ಹೆಣ್ಮಗಳ ದೇಹ ಹೆಣ ಅದನ್ನೇನ್ ನಿಂದಿರಿಸಿರ್ತಾರ ನೋಡ್ರಿ, ಅದಕ್ಕ ಅವ್ರು ಏನ್ ಹೆಸರಿಟ್ಟಾರಂದ್ರ ಮಮ್ಮಿ ಅಂತಾರ. ಅದಕ್ಕೆ ಅವ್ರು ಎದಕ್ರಿ? ಸತ್ತ ಹೆಣಕ್ಕ, ಸತ್ತು ನಿಂದಿರ್ಸಿದ ಹೆಣಕ್ಕ, ಹೆಣ್ಮಗಳ ದೇಹಕ್ಕ ಮಮ್ಮಿ ಅಂತಾರತ್ತವ್ರು. ಅದಕ್ಕೆ ನೀವು ಮತ್ತ ಜೀವಂತ ಅದಿರ್ಲಿ, ಮತ್ತ ನಿಮಗೆ ಹಂಗ ಮಮ್ಮಿ ಅನ್ಬೇಕ್ರಿ? ಯವ್ವ ಬಾಯಿ ತುಂಬ ಅವ್ವ ಅಂದ್ರೆ ಎಂಥ ತಾಕತ್ತದ ಆ ಶಬ್ದದೊಳಗ, ಎಂತಹ ಕರುಣೆ ಅದ ಆ ಶಬ್ದದೊಳಗ, ಎಂತಹ ಪ್ರೀತಿ ಅದ ಆ ಶಬ್ದದೊಳಗ. ಅವ್ವ ಅಂತ ಕರಿಬೇಕು. ಮಮ್ಮಿ, ಡ್ಯಾಡಿ, ಅಂಟಿ, ಅಂಕಲ್ಲ, ಏನ್ ಯಾಕಲ್ಲ, ಈ ಕಲ್ಲ, ಬೀಸು ಕಲ್ಲ, ಒಳಕಲ್ಲ, ಅಂಕಲ್ಲ, ಏನ್ ಕೆಲಸ ಇಲ್ಲ. ಕಾಕ, ಚಿಕ್ಕಪ್ಪ, ದೊಡ್ಡಪ್ಪ, ಮಾಮ, ಎಷ್ಟು ಆ ಶಬ್ದದೊಳಗೆ ಎಷ್ಟು ಅರ್ಥದ. ಈಗೇನೋ ಅನ್ನಂಗಿಲ್ಲ, ಅಂಟಿ, ಅಂಟಿ ಪಿಂಟಿ, ಅಂಟಿ ಅನ್ಬೇಕಂತೀವ್ರಿಗೆ. ಅಂಟಿ ಅಂಟಿ ಅದೆಲ್ಲ ಇಲ್ಲ. ಅತ್ತಿ, ಅತ್ತಿ ಅಂದ್ರೆ ಏನ್ ನೋಡ್ರಿ ಅಂತ ಭಾವನೆ. ಯಾಕೋ ಏನೋ ಅತ್ತಿ ಬೈತಾರಿಲ್ಲ, ಹಳೆಗಳನ್ನ ಬೈಬೇಕು ಅತ್ತಿ. ಈಗಿನ ಅವ್ರಿಗೆ ಬೈಯೋದು ಗೊತ್ತಿಲ್ಲ ಈ ಸಿಟಿ ಮಂದಿಗ. ಅತ್ತಿ ಅಂದ್ರ ಅತ್ತಿ, ಏನ್ ಅತ್ತಿ ಅಂದ್ರ ಅಂಟಿ, ಹಾ ಅಂಟಿ. ಅತ್ತಿ ಅಂದ್ರೆ ಗೊತ್ತಾಗುದಿಲ್ಲ ನಮ್ಮ ಮಂದಿಗೆ.
ಕಾರಣ ಏನಂತಂದ್ರೆ ಭಾರತ ದೇಶದಲ್ಲಿ ಸಾಕಷ್ಟು ಶಬ್ದಕ್ಕೆ ಕೊರತೆ ಇಲ್ಲ ತಾಯಂದಿರ. ಆ ರೀತಿಯೊಳಗೆ ಎಲ್ಲ ದಾರ್ಶನಿಕರು, ಎಲ್ಲ ದರ್ಶನಗಳು, ಎಲ್ಲ ಶಾಸ್ತ್ರಗಳು, ಎಲ್ಲ ಚರಿತ್ರೆಗಳು ನಮ್ಮ ದೇಶಕ್ಕೆ ಒಳ್ಳೆಯ ಸಂದೇಶ ಅದಾವ. ಅದಕ್ಕೆ ನೀವು ಎಲ್ಲರ ಹಾದ್ರಿ ಅಂತಂದ್ರೆ ಒಂದೊಂದು ವಚನದ ಪುಸ್ತಕ ತಗೊಂಡು ಬರ್ರಿ, ಒಂದೊಂದು ನಿಜವನ್ ಶಾಸ್ತ್ರದ ಪುಸ್ತಕ ತಗೊಂಡು ಬರ್ರಿ. ಆನಂತರ ಏನಾರು ಬೇಕಲ್ಲಕ್ಕೆ ಒಂದು ಪುಸ್ತಕ ತಂದು ಮನೆಯಾಗ ಇಡ್ರಿ. ಬಾಳಟಾಗ ಒಳ್ಳೆ ನೀವು ಎಲ್ಲರೂ ಹೊರಗಾದ್ರೆ ಅಂದ್ರೆ ಹುಡುಗರಿಗೆ ಆಟನಿಕೆ ಸಾಮಾನು ತರ್ತೀರಿ. ಅವೇನಂದ್ರೆ ಈಗೇನು ಸಣ್ಣದವ್ರೆ ಒಂದೊಂದು JCB ಅದಾವ್ರು, JCB ಅವತರು ಹುಡುಗರು ಆಡು 500 ರೂಪಾಯಿ ರೀ JCB. ಕಾರ್ಗಡೆ 2,000 ರೂಪಾಯಿ. ಅವು ಬಹುಮತ್ತು ಓಡ್ತಾವ್ರಿ ಈಟೀಟ ಕಾರ್ಗಡೆ ಅಂತಾವ್ ತರ್ತೀರಿ. ಆ ನಿಮ್ಮ ಮಗ ನಿಮ್ಮ ಮೊಮ್ಮಗ 3 ದಿವಸದಾಗ ಮುರಿದು ಮೂಲ್ಯಾಗ ಹೋಗಿತ್ತಾನ ಅದನ್ನು. 2,000 ರೂಪಾಯಿ ಕಾರ್ಗಡೆ. ಬರೀ 50 ರೂಪಾಯಿದು ಒಂದು 100 ರೂಪಾಯಿದು ಒಂದು ಭಗವದ್ಗೀತಾ ತಗೊಂಡು ಬರ್ರಿ, ಒಂದು ವಚನದ ಪುಸ್ತಕ ತಗೊಂಡು ಬರ್ರಿ, ಮನ್ಯಾಗ ಇಡ್ರಿ. ಅದಲ್ಲಿ ಒಂದು ತಂದ್ ಇಟ್ರಿ ಅಂದ್ರ ಒಂದು ಕಪಾಟ ಮಾಡೋ ಪುಸ್ತಕ ತುಂಬಿತ್ತಂದ್ರ ಯಾರ ನಿಮ್ಮ ಮನೆಗೆ ಬಂದ್ರಂದ್ರ ಅವ್ರು ಏನ್ ತಿಳ್ಕೊತಾರ ಗೊತ್ತೇನ್ರಿ? ಭಗವದ್ಗೀತಾ ಅದಾವ ಅವ್ರ ಮನ್ಯಾಗ, ವಚನದ ಪುಸ್ತಕ ಅದಾವ, ಪುರಾಣ ಚರಿತ್ರೆಗಳದಾವ, ಮಹಾತ್ಮರ ಚರಿತ್ರೆಗಳದಾವ. ಅವ್ರ ಮನೆ ಆಧ್ಯಾತ್ಮದ ಕೇಳ್ತಾರ ಅವ್ರು. ಏನ್ರಿ ಮನಗಂಡ ಪುಸ್ತಕ ಇಟ್ಟಾರ್ಲ? ನಮ್ಮ ಮುತ್ತ ದೊಡ್ಡ ಆಧ್ಯಾತ್ಮವಾದಿ ಇದ್ರಿ, ನೀ ಇರ್ಲಿಕ್ಕೆ ಬಿಡುವಲ್ಯಾಕತ್ಕರೆ, ನೀ ಎಂಥವ್ರೇ ಕೆರವಲ್ಲಕತ್ಕರೆ. ಅದರ ಪುಸ್ತಕಗಳು ಇದ್ದು ಅಂದ್ರೆ ನಿನ್ನ ಚರಿತ್ರೆ ಏನು ಹೇಳ್ತಾವ, ನಮ್ಮ ಮುತ್ತ ಇಂಥವ ಇದ್ದ ಅಂತ ಹೇಳ್ಕೊಂಡು. ಅದಕ್ಕೆ ಮನ್ಯಾಗ ಎಲ್ಲರೂ ಒಂದೊಂದು ಶರಣರ ವಚನದ ಪುಸ್ತಕ ತಗೊಂಬರ್ರಿ. ಎಲ್ಲರೂ ಊರಿಗಾದ್ರೂ ತರ್ತೀರಿ. ನಾ ಹಿಂದೆ ಚಿಮ್ಮಡಕ್ಕೆ ಹಾಳು ಬರವನ ಮತ್ತೆ ಬೆಳಗಲಿಂದ ಎಲ್ಲರ ಮನ್ಯಾಗ ನೋಡವನ. ಪ್ರತಿಯೊಬ್ಬರ ಮನ್ಯಾಗ ಏನಪ್ಪಾ ಅಂತಂದ್ರೆ ಬಸವಣ್ಣವರು ಒಂದೊಂದು ಸಂಪುಟನ ಮಾಡ್ಯಾರ್ರಿ. ಅವ್ರೀಗ 1,000 ರೂಪಾಯಿ ಕೊಟ್ರೆ ಒಂದು ಸಂಪುಟ ಬರ್ತಾವ. ಎಷ್ಟ್ರಿ? ಲಕ್ಷ ಗಂಟ್ಲೆ ವಚನ ಅದಾವ, ಲಕ್ಷ ಗಂಟ್ಲೆ ವಚನ ಅದಾವ. ಸಂಪುಟ ಅಂತ ತಿಳ್ಕೊಂಡು ಬಹುತೇಕ 11-12 ಪುಸ್ತಕ ಅದಾವ. ಭಾಳ ಅಂದ್ರೆ 1,000-1,200 ರೂಪಾಯಿ ಕೊಟ್ಟರೆ ಬರ್ತಾವ. ಅಂತ ಪುಸ್ತಕ ತಂದು ಮನ್ಯಾಗ ತಾವೆಲ್ಲ ಇಡ್ರಿ. ಟೈಮ್ ಇದ್ದಾಗ ಮಂದಿದ ನಿಂದ ಮಾಡೋಕ್ಕಿಂತಲೂ ವಚನ ಓದ್ಕೋತ ಕೂತಿರಂದ್ರೆ ನಿಮ್ಮ ಜೀವನ ಸಾರ್ಥಕ ಆಗ್ತದ ಅಂತ ತಿಳ್ಕೊಂಡು ತಮ್ಮೆಲ್ಲರಿಗೆ ತಿಳಿಸಿ, ಬಹುತೇಕ ನೀವೆಲ್ಲ ಎಂಥ ಸಾಧನೆ ಮಾಡಾಕತ್ತೀರಿ ಅಂತಂದ್ರೆ, ನಾ ಮೊನ್ನೆ ಹೇಳಿನಲ್ಲ, ಅಕ್ಕ ಮಹಾದೇವಿಯ ತೇರು ಸಾಮಾನ್ಯವಾದದ್ದಲ್ಲ. ಬಹುತೇಕ ಕರ್ನಾಟಕದೊಳಗೆ ಮೊಟ್ಟ ಮೊದಲು ತಯಾರು ಮಾಡತಕ್ಕಂಥ ತೇರು ಅಕ್ಕ ಮಹಾದೇವಿ ಎಲ್ಲರ ಇದ್ರ ಅದು ಚಿಮ್ಮಡ ಗ್ರಾಮದಾಗ ಅಂತ ನಾವು ಹೆಮ್ಮೆಯಿಂದ ಹೇಳ್ಕೋಬೇಕು, ನಾವು ಗರ್ವದಿಂದ ಹೇಳ್ಕೋಬೇಕು. ತಾಯಂದಿರು ಇದಕ್ಕೆಲ್ಲರೂ ನೀವೇನಪ್ಪಾ ಅಂತಂದ್ರೆ ಹೆಣ್ಣು ಮಕ್ಕಳ ಕಂಕಣಬದ್ಧರಾಗಿ ನಿಲ್ಲಬೇಕು. ಇದ್ರಾಗ ಚಾಲೆಂಜ್ ಮಾಡ್ಬೇಕು. ನೀವು ಎದರಾಗಾರ ಮಾಡ್ತಿರ್ತೀರಿ ಅವ ಕೇಳ್ರಿ ಬಾಜು. ಇದ್ರಾಗ ಆ ಕೆಟ್ಟ ಕೊಟ್ಟಾಳ ತೇರಿಗೆ 5,000 ಕೊಟ್ಟಾಳ ಅನ್ಕೂಲ, ನಮ್ದು 15,000 ಬರ್ಕೊಡಿ ಹಿಂಗ ಅನ್ಬೇಕಲ್ಲ. ಮತ್ತೊಂದು ಎದಕ್ಕಾರ ಆಕೆ ಸೀರೆ ಅಂತ ತಂದಾಳ 5,000, ನಾವು 10,000 ತರೋನು. ಅಂತದಕ್ಕೆ ಹೆಂಗ್ ಮಾಡ್ತೀರವ? ಆಕೆ 1 ತೊಲಿ ತಂದ್ರ ನಾವು 2 ತೊಲಿ ತರೋದು. ಇದಕ್ಕೂ ಹಂಗ ಚಾಲೆಂಜ್ ಮಾಡ್ರಿ. ಬಾಜುದ ಕೆಟ್ಟು ಕೊಟ್ಟಾಳ 2,500 ಕೊಟ್ಟಾಳ ಅಂದ್ರ ದೇವ್ರ ಸಲಾಗಿ, ಅಕ್ಕ ಮಹಾದೇವಿ ಸಲಾಗಿ ಆಕಿ ಎಲ್ಲಾ ಬಿಟ್ಟು ಹೋಗ್ಯಾಳ್ರಿ. ಅಕ್ಕ ಮಹಾದೇವಿ ಎಲ್ಲಾ ಬಿಟ್ಟು ಹೋಗಾಳ. ನೀವು ಯಾರು ರೊಕ್ಕ ಕೊಡ್ತಿರ್ಲ ಆಕಿ ನಿಮ್ಮ ಮಗಳಿದ್ದಂಗೆ ನೋಡ್ರಿ. ಯಾರು ನೀವು ನಿಮ್ಮ ಶಕ್ತಿ ಮೀರಿ ಕೊಡೋ ಲಗುಟ ತೇರಿ ಎಳಿಬೇಕು. ಬರೀ ಹೇಳ್ಕೊತ ಹೋಗೋದಾಗಬಾರ್ದು. ಲಗುಟ ತೇರಿ ಎಳಿಬೇಕು. ಲಗುಟ ತೇರಿ ಎಳಿಬೇಕಂದ್ರೆ ಲಗುಟ ತಯಾರಾಗ್ಬೇಕು. ಲಗುಟ ತಯಾರಾಗ್ಬೇಕಂದ್ರೆ ನಾವು ಅದಕ್ಕೆ ದೇಣಿಗೆನೂ ಸಂಗ್ರಹ ಮಾಡ್ಬೇಕು. ಪ್ರತಿಯೊಂದಕ್ಕೂ ಹಂಗಿರ್ತದ. ಮಣಿಗೆ ನೀವೆಲ್ಲ ಏನಪ್ಪಾ ಅಂತಂದ್ರೆ ಅಕ್ಕ ಮಹಾದೇವಿ ಸಲುವಾಗಿ ಆಕೆ ನಮ್ಮ ಮಗಳದಾಳ, ನಮ್ಮ ಮಗಳ ತೇರು ನಾವ ಎಳಿನು ಅಂತ ತಿಳ್ಕೊಂಡು ಎಲ್ಲಾ ತಾಯಿಯಂದಿರು ಒಂದು ಟೀಮ್ ತಯಾರು ಮಾಡಿ ಆಕೆ 2,000 ಕೊಟ್ರೆ ನಾವು 5,000 ಕೊಡೋನು, ಆಕೆ 5,000 ಕೊಟ್ರೆ ನಾವು 10,000 ಕೊಡೋನು.